ನಮ್ ರೇಡಿಯೋ ಜಗತ್ತಿನ ಮೊಟ್ಟ ಮೊದಲ ಹಾಗೂ ಏಕೈಕ ಕನ್ನಡ ಆನ್ಲೈನ್ ರೇಡಿಯೋ ಸ್ಟೇಷನ್. ವೆಲ್ಕಮ್ ಬ್ಯಾಕ್ ಟು ಯುವರ್ ಫೇವರಿಟ್ ವೀಕೆಂಡ್ ಶೋ ವಾಟ್ಸ್ಆಪ್ ಯುಕೆ. ಇದು ಯುಕೆ ಇಂದ ನೇರವಾಗಿ ಪ್ರಸಾರ ಆಗೋ ಕಾರ್ಯಕ್ರಮ. ನಾನು ನಿಮ್ಮ ಗಿರೀಶ್ ಮಾತಾಡ್ತಾ ಇದ್ದೀನಿ, ನನ್ನೊಟ್ಟಿಗೆ ರಶ್ಮಿ. ಈಗ ನಮ್ಮ ಕಾರ್ಯಕ್ರಮದ ಮುಖ್ಯವಾದ ಭಾಗ ಅಂತಂದ್ರೆ ನಮ್ಮ ಇವತ್ತಿನ ಅತಿಥಿಗಳನ್ನ ನಿಮ್ಗೆ ಪರಿಚಯ ಮಾಡಿಸ್ಕೊಡುವಂಥದ್ದು. ಜನರಲಿ ಹೇಳ್ತಾರೆ ನಾವು ತೊಡುವಂತ ಬಟ್ಟೆ ನಮ್ಮ ವ್ಯಕ್ತಿತ್ವನ ಬಿಂಬಿಸುತ್ತೆ ಅಂತ. ಆದ್ರೆ ಆ ಬಟ್ಟೆನ ತಯಾರಿಸೋರ ವ್ಯಕ್ತಿತ್ವ ಕೂಡ ಅದು ಬಿಂಬಿಸುತ್ತೆ ಅಂತ ಅಂದ್ರೆ ನಿಮಗೆ ಒಂಥರ ಸೋಜಿಗ ಅನ್ನಿಸ್ಬೋದು. ಯಾಕೆಂದ್ರೆ ಇವತ್ತು ನಮ್ ಜೊತೆ ಇರ್ತಕ್ಕಂತ ಈ ಗೆಸ್ಟ್ ಏನಿದ್ದಾರೆ, ಅತಿಥಿ ಏನಿದ್ದಾರೆ, ಇವರು ಅದನ್ನ ತುಂಬಾ ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ತಾರೆ. ಇವರು ತಯಾರು ಮಾಡುವಂತ ಅಷ್ಟು ಬಟ್ಟೆಗಳು ಇವ್ರ ವ್ಯಕ್ತಿತ್ವನ ಬಿಂಬಿಸ್ತಾ ನಮ್ಮಗಳ ವ್ಯಕ್ತಿತ್ವನ ಇನ್ನೂ ಮೆರುಗು ಕೊಡತ್ತೆ. ಸೊ ಹಾಗಾಗಿ ನಮ್ಮ ಕಾರ್ಯಕ್ರಮಕ್ಕೆ ಹೆಚ್ಚು ತಡ ಮಾಡದೆ ವೆಲ್ಕಮ್ ಮಾಡೋಣಂತೆ ಇವತ್ತಿನ ಗೆಸ್ಟ್ ರಮಾ ನಾರಾಯಣ್ಗೆ. ನಮಸ್ಕಾರ ರಮಾ ನಾರಾಯಣ್, ಹೇಗಿದ್ದೀರಿ? ನಮಸ್ಕಾರ ಗಿರೀಶ್, ಡೂಯಿಂಗ್ ವೆರಿ ಫೈನ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಆನ್ ದಿ ಶೋ. ನಮಗ್ ಬಹಳ ಖುಷಿ ಆಗ್ತಾ ಇದೆ. ಎಸ್ಪೆಷಲಿ ನಿಮ್ಮ ಬಗ್ಗೆ ನಾವು ಸ್ವಲ್ಪ ವಿಚಾರ ತಿಳ್ಕೊಂಡಾಗ, ನಿಮ್ ಬಗ್ಗೆ ಹೆಚ್ಚು ನಾವು ಸ್ಟಡಿ ಮಾಡಿದಾಗ ಅನ್ಸಿದ್ದು ಇದು ಒಂಥರ ಈ ವಿಮೆನ್ ಎಂಪವರ್ಮೆಂಟ್ ಒಂದ್ ಕಡೆಗಾದ್ರೆ ಒಂದು ಆಸ್ಪಿರೇಷನ್ ಅಥವಾ ನಮಗ್ ನಾವೇ ಯಾವ ರೀತಿ ಯಾವ್ದೊಂದು ಸಹಾಯ ಇಲ್ಲದೆ ಒಂದು ಅಚೀವ್ ಮಾಡ್ಬೋದು ಅಥವಾ ಒಂದು ಅಚೀವ್ಮೆಂಟ್ ನ ಸಾಧಿಸಬಹುದು ಅನ್ನೋದನ್ನ ಡೆಫಿನೆಟ್ಲಿ ನಿಮ್ಮ ಜರ್ನಿನಲ್ಲಿ ತಿಳ್ಕೊತೀವಿ. ಸೊ ಅದನ್ನ ಇವತ್ತು ನಮ್ಮ ಎಲ್ಲ ಲಿಸ್ನರ್ಸ್ಗೆ ನಿಮ್ ಮುಖಾಂತರನೇ ಕೇಳ್ಸೋಣ ಅಂತ. ಸೊ ಮೊಟ್ಟ ಮೊದಲಿಗೆ ನಿಮ್ಮ ಬಗ್ಗೆ ಒಂದು ಸಣ್ಣದಾಗಿ ನೀವು ಹೇಳ್ಬೇಕು ಅನ್ನೋದಾದ್ರೆ ರಮಾ ನಾರಾಯಣ್ ಯಾರು, ಎಲ್ಲಿ ಅವರು, ಹಾಗೂ ನಿಮ್ಮ ಒಂದು ಪುಟ್ಟ ಜರ್ನಿ ಸೋಫಾರ್ ಬ್ರೀಫ್ ಆಗಿ ಹೇಳ್ತೀರಾ? ಖಂಡಿತ. ನಾನು 11 ವಯಸ್ಸಿಗೆ ಹೊಲಿಗೆ ಮಾಡೋದು ಶುರು ಮಾಡಿದೆ. ನಮ್ಮ ತಾಯಿಗೆ 3 ಹೆಣ್ಮಕ್ಳು. ನಾವು ಬೆಳೀತಾ ಇದ್ದೀವಿ ಅಂತ ಹೇಳಿದಾಗ ಅಮ್ಮ ಸ್ವಲ್ಪ ಕಷ್ಟ ಪಡ್ತಾ ಇದ್ರು ಹೊಲಿಗೆ ಕಲ್ತ್ಕೊಂಡು ಮಾಡಿ ಮತ್ತೆ ಮನೇನ ನಡೆಸ್ಲಿಕ್ಕೆ. ನಾನು ಅವ್ರಿಗೆ ಸಹಾಯ ಮಾಡ್ಬೇಕು ಅನ್ನೋ ಒಂದು ಮನಸ್ಸಿಂದ ಐ ವಾಸ್ 12 years of age, 11 or 12 years of age. ಅವ್ರ ಜೊತೆಗೆ ಆ ಮೆಷಿನ್ ತುಳಿಯೋದು, ಐ ಡೋಂಟ್ ನೋ, ನೀವು ಮಕ್ಕಳನ್ನ ನೋಡಿರ್ತೀರಾ, ಸೂಯಿಂಗ್ ಮೆಷಿನ್ ತುಳಿಯೋದು ಅನ್ನೋದ್ರಲ್ಲಿ ಒಂದು ಮಜಾ ಬರುತ್ತೆ. ಅದು ಹೋಳಿಗೆ ಮಾಡುತ್ತೆ, ಸೂಜಿ ಕೈನಲ್ಲಿ ಇರುತ್ತೆ ಅನ್ನೋದೆಲ್ಲ ಚಿಂತೆ ಇಲ್ಲ. ಐ ವಾಸ್ ಅಂಥದ್ದೊಂದು ಮಗುನೇ ನಾನುದೆ. ಸ್ಕೂಲ್ನಲ್ಲೂ ಸ್ವಲ್ಪ ಹೊಲಿಗೆ ಹೇಳ್ಕೊಡ್ತಿದ್ರು. ಐ ಡಿಸೈಡೆಡ್ ಟು, ನನ್ಗೆ ತುಂಬಾ ಖುಷಿ ಅದರಲ್ಲಿರೋ ಒಂದು ಜಾಮೆಟ್ರಿ, ಬಾಡೀಸ್ ಪ್ರಪೋರ್ಷನ್ಸ್ ಅದೆಲ್ಲ ನನಗೆ ಒಂದು 11-12 ವಯಸ್ಸಿಗೆ ಇಂಟ್ರೊಡ್ಯೂಸ್ ಆದಾಗ ಅದನ್ನು ಪರ್ಸ್ಯೂ ಮಾಡ್ತಾ ಮಾಡ್ತಾ ನನಗೆ ತುಂಬಾ ಸಂತೋಷ ಆಗ್ತಿತ್ತು. ಮತ್ತೆ ಹೊಲಿಗೆ ಕೆಲಸದಲ್ಲಿ ನನ್ಗೆ ಏನ್ ಅನ್ನಿಸ್ತು, ಆಸ್ ಅ ಚೈಲ್ಡ್ ನಾನು ಹೇಳ್ತೀನಿ, ಬಟ್ಟೆಗೆ ಅದರದ್ದೇ ಒಂದು ಗುಣ ಇರತ್ತೆ. ಎಲ್ಲ ಬಟ್ಟೆನೂ ಒಂದೇ ತರ ಬಿಹೇವ್ ಮಾಡಲ್ಲ. ಒಂದೊಂದು ಬಟ್ಟೆ ಒಂದೊಂದ್ ತರ ಅದರದ್ದು ಬಿಹೇವಿಯರ್ ಇರುತ್ತೆ. ಕೆಲವು ಎಳ್ಕೊಟ್ರೆ ಎಳ್ಕೊಟ್ಟು ಹೋಗತ್ತೆ, ಕೆಲವು ಎಷ್ಟೇ ಹೇಳಿದ್ರೆ ಕಾರ್ಡ್ಬೋರ್ಡ್ ತರ ಕೂತ್ಕೊಳತ್ತೆ, ಕೆಲವು ಬೆಚ್ಚಗಿಡತ್ತೆ, ಕೆಲವು ಕೂಲ್ ಬಾಡತ್ತೆ. ಸೊ ವಾಟ್ ವಾಸ್ ಇಂಟ್ರೆಸ್ಟಿಂಗ್ ಫಾರ್ ಮೀ ವಾಸ್ ದ ಕಾಂಬಿನೇಷನ್ ಆಫ್ ದಿಸ್ ಡೈನಮಿಕ್ಸ್. ಒಬ್ರು ವ್ಯಕ್ತಿ ಹಾಕೊಳ್ಳೋ ಅಂಥದ್ದು ವಸ್ತು, ಮತ್ತೆ ಅದ್ರ ಬಟ್ಟೆದು ಒಂದು ವ್ಯಕ್ತಿತ್ವ, ಮತ್ತೆ ಅದರಲ್ಲಿ ಇರೋ ಒಂದಷ್ಟು ಸೈನ್ಸ್ ಮತ್ತೆ ಜಾಮೆಟ್ರಿ ಅಂಡ್ ಮ್ಯಾಥಮೆಟಿಕ್ಸ್ ವಾಸ್ ವೆರಿ ವೆರಿ ಅಟ್ರಾಕ್ಟಿವ್ ಫಾರ್ ಮೀ. ಹಾಗಾಗಿ ಅದನ್ನ ನಾನು ಥ್ರೂಔಟ್ ಸ್ಕೂಲ್ ಮತ್ತೆ ಕಾಲೇಜ್ ಡಿಗ್ರಿ ಓದೋವರೆಗೂ ಐ ಕೆಪ್ಟ್ ಇಟ್ ಆಸ್ ಅ ಹಾಬಿ. ಅಕ್ಕಪಕ್ಕ ಇರೋರ್ಗೆಲ್ಲ ಬಟ್ಟೆ ಮಾಡ್ಕೊಡ್ತಿದ್ದೆ. ಇಟ್ ವಾಸ್ ಐ ಹ್ಯಾಡ್ ಅನ್ ಆಲ್ಮೋಸ್ಟ್ ಲೈಕ್ ಅ ಸ್ಮಾಲ್ ಬ್ಯೂಟಿಕ್ ಅಟ್ ಹೋಮ್. 7-8 ವರ್ಷ ಹೊಲ್ದಿದ್ದೆ ಕಾಲೇಜ್ ಮುಗಿಸೋ ಅಷ್ಟಿಗೆ. ಸೊ ಕಾಲೇಜ್ ಮುಗಿಸಿ ಇನ್ನೇನು ಕೆಲ್ಸಕ್ಕೆ ಹೋಗ್ಬೇಕು ಅಂದಾಗ, ಯು ನೋ ಹೌ ಅಡಲ್ಟ್ಸ್ ಆರ್, ನಾವೆಲ್ಲ ಬೇಬಿ ಬೂಮರ್ ಫ್ಯಾಮಿಲಿ ಸಂಪ್ರದಾಯದಲ್ಲಿ ಸೇರಿದವರು. ಎಲ್ಲರೂ ಅಡ್ವೈಸ್ ಮಾಡೋರು, ನೀನು ಚಾರ್ಟರ್ಡ್ ಅಕೌಂಟೆಂಟ್ ಆಗು, ಮ್ಯಾಥ್ಸ್ ಚೆನ್ನಾಗಿ ಬರುತ್ತೆ, ಬ್ಯಾಂಕರ್ ಆಗು, ಲೆಕ್ಚರರ್ ಆಗು ಅಂತ. ನಾನು ಎಲ್ಲದಕ್ಕೂ ಎಕ್ಸಾಮ್ ಕೊಟ್ಬಿಟ್ಟು NIFT ಅಂತ ಅವಾಗ ಒಂದು institute was started by Papul Jaikaran, who is the mother of Indian handlooms and handicrafts being introduced to the outside. ಹೊರಗಿನ ದೇಶಕ್ಕೆ ಅಂತ ನಮ್ಮ ಭಾರತದ ಕೈಗಾರಿ ಕೆಲಸ ಕೌಶಲ್ಯನ ತೋರಿಸ್ಕೊಡ್ಲಿಕ್ಕೆ ಅನ್ನೋದು ಅವರೇ, ಪಪುಲ್ ಜೈಕರ್ ಅವರ ಕಾಯಾಗಿದೆ. ಅವರು NIFT ಅಂತ ಒಂದು ಇನ್ಸ್ಟಿಟ್ಯೂಟ್ ಡೆಲ್ಲಿನಲ್ಲಿ ಮಾಡೋದು. ನಾನು ಕದ್ದು ಮುಚ್ಚಿ ಎಕ್ಸಾಮ್ ಕೊಟ್ಬಿಟ್ಟು ಓಡೋಗ್ಬಿಟ್ಟೆ. I got through the exam and I got through the and I went to NIFT and I studied there for 2 years. ಅದು ಒಂದು ದೊಡ್ಡ ಸೂಪರ್ ಕ್ವಾಲಿಫಿಕೇಶನ್ ಅನ್ನೋದೆಲ್ಲ ಅವಾಗ ಗೊತ್ತಿರಲಿಲ್ಲ. ದಟ್ ವಾಸ್ ದ ಓನ್ಲಿ ಇನ್ಸ್ಟಿಟ್ಯೂಟ್ ಫಾರ್ ಎಜುಕೇಟಿಂಗ್ ಮೈ ಸೆಲ್ಫ್ ಇನ್ ಕ್ಲೋದಿಂಗ್. ಆವಾಗ ನ್ಯೂಯಾರ್ಕ್ ಇಂದ FIT ಅನ್ನೋ ಒಂದು ಇನ್ಸ್ಟಿಟ್ಯೂಟ್ ಇಂದ ಲೆಕ್ಚರರ್ಸ್ ಬರೋರು ಕ್ಲಾಸಸ್ ತೆಗಿಲಿಕ್ಕೆ. ಇಲ್ಲೇನು ಅದಕ್ಕೆ ವ್ಯವಸ್ಥೆ ಇಟ್ಟಿರ್ಲಿಲ್ಲ.
ಮತ್ತೆ ಗೊತ್ತಾಯ್ತು ಎಕ್ಸ್ಪೋರ್ಟ್ ಇಂಡಸ್ಟ್ರಿ ಇನ್ ಇಂಡಿಯಾ ವಾಸ್ ಬ್ಲಾಸಮಿಂಗ್ ಅಂಡ್ ಇಟ್ಸ್ ಅ ಹ್ಯೂಜ್ ಲೇಬರ್ ರಿಕ್ರೂಟ್ಮೆಂಟ್ ಇನ್ ದ 80s, early 80s, late 70s ನಲ್ಲಿ ಗಾರ್ಮೆಂಟ್ ಇಂಡಸ್ಟ್ರಿ ಅನ್ನೋದು ವಾಸ್ ಅ ಹ್ಯೂಜ್ ಲೇಬರ್ ರಿಕ್ರೂಟ್ಮೆಂಟ್ ಇಂಡಸ್ಟ್ರಿ. ಸೊ ಅದಕ್ಕೆ ಬೇಕಾಗಿರೋ ಟೆಕ್ನಾಲಜಿ ಬೇಕು, ಡಿಸೈನ್ ಕಾನ್ಸೆಪ್ಟ್ ಬೇಕು, ಇಂಜಿನಿಯರಿಂಗ್ ಎಲ್ಲ ಬೇಕು ಅಂತ ಈ ಇನ್ಸ್ಟಿಟ್ಯೂಟ್ ನ ಸ್ಥಾಪನೆ ಮಾಡಿದ್ರು. ಐ ಫೌಂಡ್ ಮೈ ಸೆಲ್ಫ್ ಅಟ್ ದ ಇನ್ಸ್ಟಿಟ್ಯೂಟ್ ಅಂಡ್ ಕೋರ್ಸ್ ಮುಗಿಸ್ಕೊಂಡು ಹೌವರ್ ಐ ನೆವರ್ ಕೇಮ್ ಬ್ಯಾಕ್ ಟು ಡೂಯಿಂಗ್ ಹೋಮ್ ಸೋಲ್. ನಾನು ಹಂಗೆ ಕಾರ್ಪೊರೇಟ್ ವರ್ಲ್ಡ್ ಎಕ್ಸ್ಪೋರ್ಟ್ ಇಂಡಸ್ಟ್ರಿ ಹೋಗ್ಬಿಟ್ಟೆ. ದ ನೆಕ್ಸ್ಟ್ 17 to 19 years I was in the export line and I was doing freelance classes for other students at other NIFTs in between. Break ತಗೊಂಡಾಗೆಲ್ಲ ಆ ತರ ಒಂದು ನನ್ನನ್ನೇ ನಾನು ಐ ಸೆಲ್ಫ್ ಕ್ರಿಯೇಟೆಡ್ ಅ ಟೀಚಿಂಗ್ ಮೋಡ್ ವಿತಿನ್ ಮೈ ಸೆಲ್ಫ್ ಟು ಟೀಚ್ ಮಾಡಿದಾಗ ನಮಗೆ ರಿವಿಷನ್ ಆಗತ್ತಲ್ವಾ. ಸೊ ದಟ್ ಸಿಂಪಲ್ ಮ್ಯಾಟರ್ ಐ ಸ್ಟಾರ್ಟೆಡ್ ಟೀಚಿಂಗ್. So that has been my journey in clothing until about 2006. And in 2006 I took a break. ಆವಾಗ ನಾವು 3 ಸಿಸ್ಟರ್ಸ್ ಹೆಸರಿಟ್ಕೊಂಡು ಉಂಬಾರ ಅನ್ನೋ ಹೆಸರನ್ನ ನಾವು ಸೃಷ್ಟಿ ಮಾಡಿದ್ವಿ. ಬಟ್ ಇಟ್ ವಾಸ್ ಅ ಬ್ಲೆಸ್ಸಿಂಗ್ ವೆನ್ ರೀಸೆಂಟ್ಲಿ ಅಬೌಟ್ 3 ವರ್ಷ ಹಿಂದೆ ಒಬ್ರು JJ ಕಾಲೇಜಿಂದ ಫೋನ್ ಮಾಡಿ ನಮ್ಗೆ ನಿಮ್ಮ ಕಂಪನಿ ಹೆಸರಿರೋದು ಅರ್ಥ ಗೊತ್ತಿದ್ಯಾ ಅಂತ ನನಗೆ ಕೇಳಿದ್ರು. She also educated me that ಮರಾಠಿನಲ್ಲಿ ಉಂಬರ ಅನ್ನೋದು is a threshold, door frame or threshold. Okay. And that deeply spoke to me because ಉಂಬರ ಸೃಷ್ಟಿ ಮಾಡಿರೋದಕ್ಕೂ ನನ್ನ ಪ್ರೊಫೆಷನಲ್ ಕಾರ್ಪೊರೇಟ್ ಐಡೆಂಟಿಟಿಗೂ ಬಹಳ ವ್ಯತ್ಯಾಸ ಆಯ್ತು. ದಿಸ್ ಇಸ್ ಮೈ ಸೋಲ್ ವರ್ಕ್ ಅಂಡ್ ವಿ ಡೂ ವರ್ಕ್ ಇನ್ ದಟ್ ಸ್ಪೇಸ್ ಆಫ್ ಉಂಬರ ಇಸ್ ಅ ಥ್ರೆಶೋಲ್ಡ್ ದಟ್ ಪೀಪಲ್ ಕ್ರಾಸ್ ಓವರ್ ಫ್ರಮ್ a world that they come from to a world that they go to. ಬಟ್ಟೆಗಳು ಹಾಗೆ ಅಲ್ವಾ, ನಾವ್ ಏನಾಗಿದ್ದೀವಿ ಅನ್ನೋದು ಬಟ್ಟೆ ಇಲ್ದಿರೋವಾಗ್ಲು ಬಟ್ಟೆ ಹಾಕೊಂಡಾಗ ನಮ್ಗೆ ಬರೋ ಒಂದು ಪರ್ಸನಾಲಿಟಿಗೂ there's a gap. ಆ ಥ್ರೆಶೋಲ್ಡೇ ಅಲ್ವಾ ಬಟ್ಟೆ ಅನ್ನೋದು. ಸೊ that is my background in clothing. ಅಲ್ಲಿಂದ ಬರ್ತಾ ಇರೋದು ನಾವು. ಅಮೇಝಿಂಗ್ ನಿಮ್ ಮಾತು ಕೇಳ್ತಾ ಇದ್ರೆ ಒಂಥರ ವಿಥಿನ್ ಫ್ಯೂ ಮಿನಿಟ್ಸ್ ಅಲ್ಲಿ ಒಂದು ದೊಡ್ಡ ಮೂವಿನ ಒಂದು ಫ್ಲಾಶ್ ಬ್ಯಾಕ್ ಅಲ್ಲಿ ಸರ್ ಅಂತ ನೋಡಿದ್ ಒಂದು ಫೀಲಿಂಗ್. ಆದ್ರೆ ಇದ್ರಲ್ಲಿ ತುಂಬಾ ಇಷ್ಟ ಆಗಿದ್ದು ನನಗೆ ಒಂದು 12 ವರ್ಷದ ಪುಟ್ಟ ಹುಡುಗಿ ಅಮ್ಮನಿಗೆ ಹೊಲಿಗೆ ಮಷೀನ್ ಅಲ್ಲಿ ಹೆಲ್ಪ್ ಮಾಡ್ತೀನಿ ಅಂತ ಮಾಡ್ತಾ ಇದ್ದವ್ರು ಇವತ್ತು ನಿಮ್ದೇ ಆದಂತ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡಿದಲ್ದೆ ನಿಮ್ದೇ ಆದಂತ ಒಂದು ಲೇಬಲ್ ಕ್ರಿಯೇಟ್ ಮಾಡಿದ್ದೀರಿ. ಹಾಗೆ ಬಹಳಷ್ಟು ಜನಕ್ಕೆ ಸಹಾಯ ಮಾಡ್ತಾ ಇದ್ದೀರಿ. ಸಹಾಯ ಅಂತ ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ ನೀವಲ್ಲಿ ಕೆಲಸ ಮಾಡೋರಿಗೆ ಸಹಾಯ ಮಾಡೋದಲ್ದೆ ನಮ್ಮಂತ ಸುಮಾರು ಜನ ನಿಮ್ಮ ಫಾಲೋವರ್ಸಿಗೆ ಕೂಡ ಒಂದು ಐಡೆಂಟಿಟಿ ಕೊಡ್ತಾ ಇದ್ದೀರಿ. ನೀವು ಹೇಳ್ದಾಗೆ ನಾವು ಹಾಕೊಂಡು ಹೋಗೋ ಬಟ್ಟೆಯಿಂದ ಎಷ್ಟೋ ಕಡೆಗೆ ನಮಗೆ ರೆಕಗ್ನಿಷನ್ ಸಿಗ್ತಾ ಇದೆ. ಸೊ ಅದೆಲ್ಲದಕ್ಕೂ ನಿಮ್ಗೆ ಥ್ಯಾಂಕ್ಸ್ ಹೇಳ್ತೇನೆ. ಈಗ ಒಂದು ಪುಟ್ಟ ವಿರಾಮ ತಗೊಳ್ಳೋಣಂತೆ. ಬ್ರೇಕ್ ನ ನಂತರ ಬಂದು ನಿಮ್ಮ ಈ ಜರ್ನಿನ ಇದೇ ರೀತಿ ಇನ್ನೊಂದಷ್ಟು ಇಂಟ್ರೆಸ್ಟಿಂಗ್ ಆಗಿ ಏನೇನ್ ಫ್ಯಾಕ್ಟ್ಸ್ ಇದಾವೆ ತಿಳ್ಕೊಳ್ಳೋಣಂತೆ. ನಮ್ಮ ಆಡಿಯನ್ಸ್ಗೆ ಅದನ್ನ ಪರಿಚಯ ಮಾಡಿಸೋಣ. ಲಿಸ್ನರ್ಸ್ ಎಲ್ಲೂ ಹೋಗ್ಬೇಡಿ. ಇವತ್ತು ನಮ್ ಜೊತೆ ಇದ್ದಾರೆ ರಮಾ ಅವರು. ತುಂಬಾ ಇನ್ಸ್ಪೈರಿಂಗ್ ಆಗಿದೆ. ನಿಮ್ಗಳಿಗೆ ಕೂಡ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ. ಕೇಳ್ತಾ ಇರಿ ಕಾರ್ಯಕ್ರಮನ, ಟ್ಯೂನ್ ಇನ್ ಆಗಿರಿ ನಮ್ಮ ಈ ವಾಟ್ಸ್ಆಪ್ UKಗೆ. ನೀವು ಕೇಳ್ತಾ ಇರೋದು ನಮ್ ರೇಡಿಯೋ, ಯಾಕೆಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ಆನ್ ಏರ್ ಜೊತೆ ಆನ್ಲೈನ್ ಕೂಡ ನಮ್ ರೇಡಿಯೋನ ಲೈಕ್, ಫಾಲೋ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಮತ್ತೆ ಯೂಟ್ಯೂಬ್ ನಲ್ಲಿ. NAMMRADIO ನಮ್ ರೇಡಿಯೋ, ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ವೆಲ್ಕಮ್ ಬ್ಯಾಕ್ ಟು ವಾಟ್ಸ್ಆಪ್ UK. ನಾನು ನಿಮ್ಮ RJ ರಶ್ಮಿ ಮಾತಾಡ್ತಾ ಇದ್ದೀನಿ. ನನ್ನ ಜೊತೆಗಿದ್ದಾರೆ RJ ಗಿರೀಶ್ ಹಾಗೂ ನಮ್ಮ ಇವತ್ತಿನ ಅತಿಥಿ ರಮಾ ನಾರಾಯಣ್. ಇಷ್ಟೊತ್ತು ಅವ್ರ ಜರ್ನಿ ಬಗ್ಗೆ ಕೇಳ್ಕೊಂಡ್ವಿ ಅಂಡ್ ಗಿರೀಶ್ ಸರಿಯಾಗಿ ಹೇಳಿದ್ರು. ಒಂದ್ ರೀತಿಯಲ್ಲಿ ಏನೋ ಲೈಕ್ ಫ್ಲಾಶ್ ಬ್ಯಾಕ್ ಅಲ್ಲೇ ಒಂದು ಹೋಲ್ ಮೂವಿ ಕತೆ ಕೇಳಿದ ಹಾಗೆ ಆಯ್ತು ಅಂತ. ನಾವ್ ಯಾವ ಬಟ್ಟೆ ಹಾಕೊಳ್ತೀವಿ ಆ ಬಟ್ಟೆಯಲ್ಲಿ ನಾವು ಕ್ಯಾರೆಕ್ಟರ್ ಆಗೋಗ್ತೀವಿ ಅಂತ ಹೇಳ್ತಾರೆ. ಸೊ ಆ ತರ ನಮ್ಮ ಬ್ಯೂಟಿಯನ್ನ, ನಮ್ಮ ಕಾನ್ಫಿಡೆನ್ಸ್ ನ ಮುಂದೆ ತರ್ತಾ ಇರುವಂತಹ ರಮಾ ಅವ್ರಿಗೆ ಮತ್ತೆ ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಮತ್ತೆ ಅವರ ಜರ್ನಿ ಹೇಗೆ ಬಂತು, ಹೇಗೆ ಶಿ ಸ್ಟಾರ್ಟೆಡ್ ಉಂಬರ ಅಂದ್ರೆ ಈ ಹೆಸರು ಅವ್ರು ಚಿಕ್ಕಂದಿನಲ್ಲೇ ಯೋಚನೆ ಮಾಡಿದ್ರು, ಅದ್ರ ಮೀನಿಂಗು ಎಲ್ಲ ತುಂಬಾ ಬ್ಯೂಟಿಫುಲ್ ಆಗಿದೆ. ಬಟ್ ಅವರಿಗೆ ಶಿ ಹ್ಯಾಸ್ ಅ ಬಿಗರ್ ಪರ್ಪಸ್ ಫಾರ್ ಉಂಬರ. ಸೊ ಆ ಥ್ರೆಶೋಲ್ಡ್ ಅಂತ ಹೇಳಿದ್ರಲ್ಲ, ಅದು ಇಟ್ ಮೀನ್ಸ್ ಅ ಲಾಟ್ ಇನ್ ಹರ್ ಲೈಫ್ ಅಲ್ವಾ ರಮಾ? ಸೊ ಅದ್ರ ಬಗ್ಗೆ ನಮ್ಮ ಕೇಳುಗರಿಗೆ ಹೇಳಿ. ನಮ್ಮ ವ್ಯಕ್ತಿತ್ವ ನಾವು ಹುಟ್ಟಿದಾಗ ವಿ ಆರ್ ಆಕ್ಚುಲಿ ನೋಬಡಿ. ನಾನು ಅನ್ನೋದೇ ನಮಗ್ ಗೊತ್ತಿಲ್ಲ. ನನ್ನ ಹೆಸರು ಹೇಳಿ
ತಂದೆ ತಾಯಿ ನಮ್ ಹಿರಿಯವರು ಕರೆದಾಗ ಮಾತ್ರ ನಾವು ಅನ್ನೋದು ನಮ್ ತಾಯಿಯಿಂದ ಬೇರೆ ಅನ್ನೋದು ನಮ್ಗೆ ಬಿಡಿಸ್ಕೊಳ್ಳೋಕೆ ಗೊತ್ತಾಗೋದು ಇಸ್ ಬೈ ದ ನೇಮ್ ದಟ್ ವಿ ಆರ್ ಗಿವನ್. ಅದೇ ತರ ನಮ್ ಬಟ್ಟೆಗಳು ವಿ ಸ್ಟಾರ್ಟ್ ವೆರಿ ಯಂಗ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ಹೌ ದಿಸ್ ಡೆಫಿನೇಷನ್ ಆಫ್ ನಾನು ಇಸ್ ಗೆಟಿಂಗ್ ಫಾರ್ಮ್ ಅಂಡ್ ಹೌ ವಿ ಆರ್ ಆಲ್ ಹೀರೋಸ್ ಅಂಡ್ ಹೀರೋಯಿನ್ಸ್ ಆಫ್ ಅವರ್ ಓನ್ ಜರ್ನೀಸ್. ಆ ವ್ಯಕ್ತಿತ್ವಕ್ಕೆ ನಾವು ಹೆಂಗೆ ಒಂದು how do we define it by the clothes that we do in a conscious way? ನನ್ ಸ್ವಭಾವಕ್ಕೆ ನನ್ ನೇಚರ್ಗೆ ಅದನ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ನಾವು ಯಾವ ತರದ ಬಟ್ಟೆ ಹಾಕೊಂಡ್ರೆ we can carry ourselves more frictionless through our everyday life ಅಂತ ಒಂದು ಆ ದೃಷ್ಟಿಕೋನದಿಂದ ನಾವು ಬಟ್ಟೆ ನೋಡಿದಾಗ we found that fast fashion, which is what the whole world adopts, is not doing justice to it. It's actually pasting a garment onto you. So ಆ ಥ್ರೆಶೋಲ್ಡ್ ನ ನೀವು ದಾಟಬೇಕಾದ್ರೆ ಕೆಲವರು ಅದನ್ನ 50 ವಯಸ್ಸಿಗೆ ದಾಟ್ತಾರೆ. ನಾನು ಅನ್ನೋದನ್ನ ಒಂದು ಹೇರ್ ಕಟ್ ತಗೊಳ್ತಾರೆ, ಅವಾಗ ಗೊತ್ತಾಗತ್ತೆ I can look like this ಅಂತ. That is when they have crossed the threshold ಅಂತ ನಾನು ಹೇಳೋದು. ಸೊ ಆ ಥ್ರೆಶೋಲ್ಡ್ ದಾಟ್ಲಿಕ್ಕೆ ನಾವು ಹೆಂಗೆ ಒಬ್ರು ಕೈ ಹಿಡ್ಕೋಬಹುದು through the form of giving them clothing which speaks about them and their strength as an individual. ಅದನ್ನ ನಾವು ಉಂಬರ ಅಂತ ನಾವು ಹೆಸರಿಟ್ಕೊಂಡು ಬಟ್ಟೆ. ಸೊ a lot of ಈಗ ಇದಕ್ಕೆಲ್ಲ ಪದಗಳು ಬಂದಿದೆ. ಸ್ಲೋ ಫ್ಯಾಷನ್ ಅಂತ ಹೇಳ್ತಾರೆ, ಕಾನ್ಶಿಯಸ್ ಕ್ಲೋದಿಂಗ್ ಅಂತ ಹೇಳ್ತಾರೆ. ನಾನು 2009 ನಲ್ಲಿ ಶುರು ಮಾಡಿದಾಗ ಐ ಡಿಂಟ್ ಹ್ಯಾವ್ ದ ವರ್ಡ್ಸ್. 2006 ನಲ್ಲಿ ಕಾನ್ಸೆಪ್ಟ್ ಕ್ರಿಯೇಟ್ ಮಾಡ್ತಿರುವಾಗ ಈ ಪದಗಳೆಲ್ಲ ನನಗೆ ಗೊತ್ತಿರ್ಲಿಲ್ಲ. ಐ ಡಿಂಟ್ ನೋ. ಸೊ more to connect to my own journey as a cloth maker, as a cloth maker. ಆ ಥ್ರೆಶೋಲ್ಡ್ ನಾನು ದಾಟಬೇಕಾಗಿತ್ತು. ನಾನ್ ಬಂದಿರೋ ಒಂದು ಕಡೆಯಿಂದ ನಾನ್ ಯಾರು ಅನ್ನೋದು in a way it is an introspective process. ನಾನ್ ಯಾರು ಏನು ಅಂತ ಕೇಳಿ. So that is how this brand itself is created. The brand which we say is you are enough. We don't need to put you in clothes which define you. We put you in clothes that you can define yourself by. So ಹಂಗಾಗಿ ಇದನ್ನ ನಾವು ಈ ಬ್ರ್ಯಾಂಡ್ ಕಾನ್ಸೆಪ್ಟ್ ಕ್ರಿಯೇಟ್ ಮಾಡಿ ಇವತ್ತು ಈ ಕಾನ್ಸೆಪ್ಟ್ ಬಗ್ಗೆ ಮಾತಾಡ್ಬೇಕಾದ್ರೆ we say we are zero waste, we are ethically sourcing, we are natural, and we are socially conscious. We are giving back to community, so it's a social order. ಈ ಪದಗಳೆಲ್ಲ ಆಮೇಲೆ ಪೇಸ್ಟ್ ಮಾಡ್ಕೊಂಡಿರೋದು. ಕಾನ್ಸೆಪ್ಟ್ ಬಂದಾಗ ಯಾವ ಪದಗಳು ನಮ್ಗೆ that is what Umbara is. ಮನಸ್ಸಲ್ಲಿ ಒಂದ್ ಮನಸ್ಸಲ್ಲಿ ಒಂದು ಒಳ್ಳೆ ಉದ್ದೇಶ, ಒಳ್ಳೆ ಒಂದು ಆಂಬಿಷನ್ ಇಟ್ಕೊಂಡು ಏನಾದ್ರೂ ಶುರು ಮಾಡಿದ್ರೆ ವೆದರ್ ವಿ ಆಡ್ ಇಟ್ ಆರ್ ನಾಟ್, ಈ ವರ್ಡ್ಸ್ ಎಲ್ಲ ಅದದಾಗೆ ಬಂದು ಸೆಟ್ ಆಗೋಗ್ತಾ ಇರುತ್ತೆ ನಾವು ಮಾಡೋ ಕೆಲ್ಸಕ್ಕೆ ಅಂತ ಅನ್ಸುತ್ತೆ. ಇಲ್ಲಿ ಐ ವುಡ್ ಲೈಕ್ ಟು ಸೇ ಐ ಥಿಂಕ್ ಐ ವಾಸ್ ಅ ಬಿಟ್ ಡಿಫ್ರೆಂಟ್ ಆಸ್ ಅ ಚೈಲ್ಡ್. ಯಾಕೆಂದ್ರೆ ನಾನು 8 ವರ್ಷದವಳಿದ್ದಾಗಿಂದನೂ ನಾನೇ ಬರ್ಕೊಂಡ್ ತಗೊಂಡ್ ಹೋಗ್ತಾ ಇದ್ದೆ ನನ್ಗೆ ಯಾವ ರೀತಿ ಫ್ರಾಕ್ ಬೇಕು ಅಂತ. ಅವನ ಹತ್ರ ಇದ್ದಿದ್ ಬುಕ್ ಅಲ್ಲಿ ಸೆಲೆಕ್ಟ್ ಮಾಡಮ್ಮ ಅಂತ ಅಂದ್ರೆ ಐ ವುಡಂಟ್ ಸೆಲೆಕ್ಟ್. ಯಾಕೆಂದ್ರೆ ನನಗೆ ಸ್ವಲ್ಪ ಬೇರೆ ತರಾನೇ ಬೇಕು. ಯಾವ್ದೋ ಅಡ್ವರ್ಟೈಸ್ಮೆಂಟ್ ಅಲ್ಲಿ ನೋಡಿದೀನಿ ಅದ್ ನನ್ಗೆ ಈ ಕಲರ್ ಅಲ್ಲಿ ಬೇಕು, ಈ ತರ ಹಠ ಮಾಡಿ ಹೊಲ್ಸ್ಕೊಳ್ತಾ ಇದ್ದೆ. ಸೊ ನಮ್ ಟೈಲರ್ ಪಾಪ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿರೋನು ನಾನು ಹೋಗಿದ ತಕ್ಷಣ ಹಿಂಗ್ ಮಾಡ್ತಾಳೆ ಅಂತ. ಬಟ್ like you said, ಈ ವರ್ಡ್ಸ್ ಎಲ್ಲ ಅವಾಗ ಇರ್ಲಿಲ್ಲ. ಬಟ್ the minute you are explaining all these things, it is so evident that like ನನ್ನಲ್ಲಿ ಮನಸ್ಸಲ್ಲಿ probably ಇತ್ತೇನೋ ಆ ತರ, like that is how I wanted to represent myself, and luckily I was given the chance. There are lots of people who are not given that chance, and when you said ಒಂದು ತರದ್ದು ಬಟ್ಟೆ ತಗೊಂಡು ಹಾಕ್ತಾರೆ, it is so true throughout the world. ಇಲ್ಲಿ ಕೂಡ ಎಷ್ಟೋ ಬಿಗ್ ಲೇಬಲ್ ಬಿಗ್ ಸ್ಟೋರ್ಸ್ ಅಲ್ಲಿ ಒಂದೇ ತರ ಬಟ್ಟೆ ಎಲ್ಲ ಸೈಜ್ಗಳಲ್ಲಿ. ಅದ್ ನೋಡಿದಾಗ ನಾನು ಯಾವಾಗ್ಲೂ ತುಂಬಾ ಇರಿಟೇಟ್ ಆಗುತ್ತೆ ನನಗೆ. ಬಿಕಾಸ್ ಐ ವಾಸ್ ಆಲ್ವೇಸ್ ಹೋಗಿ ಬಟ್ಟೆ ಚೂಸ್ ಮಾಡಿ ಡಿಸೈನ್ ಸೆಲೆಕ್ಟ್ ಮಾಡಿ ಅಥವಾ ಡಿಸೈನ್ ಬರ್ಕೊಟ್ಟು ಹೊಲಿಸ್ಕೊಂಡು, ಬಿಕಾಸ್ ದೆರ್ ಇಸ್ ನೋ ಅದರ್ ಪೀಸ್ ಲೈಕ್ ದಟ್ ದೆನ್. ಆ ತರ ಇಂಡಿಯಾದಲ್ಲಿ ವಿ ಆರ್ ಸೋ ಕಲರ್ಫುಲ್, ವಿ ಆರ್ ಸೋ ಲೈಕ್ ವೈಬ್ರೆಂಟ್ ಅಂಡ್ ಇಟ್ ಮೇಕ್ ಸೆನ್ಸ್. ಇಲ್ಲಿ ಬಂದಾಗ ವೆನ್ ಐ ಸಾ ಆಲ್ ದ ಒಂಥರ ಯೂನಿಫಾರ್ಮ್ ತರ ಬಟ್ಟೆಗಳು, ನೀನೊಂದು ತಗೊಂಡ್ರೆ ಇನ್ನೊಬ್ರು ಕೂಡ ಅದೇ ಹಾಕೊಂಡಿರ್ಬೋದು ಆ ತರದ್ದು. ಲೈಕ್ ಇಟ್ ವಾಸ್ ಅ ಕೈಂಡ್ ಆಫ್ ಅ ಶಾಕ್. ಇದೆಲ್ಲ ಡೆವಲಪ್ಡ್ ಕಂಟ್ರೀಸ್, ಆರ್ ದೇ ನಾಟ್ ಸಪೋಸ್ ಟು ಹ್ಯಾವ್ ಲೈಕ್ ಬೆಟರ್ ಚಾಯ್ಸಸ್ ಲೈಕ್ ಟು ಫಿಟ್ ಎವ್ರಿಬಡಿ. ಬಟ್ ಇಟ್ ಈಸ್ ಲೈಕ್ ಮೋರ್ ಲೈಕ್ ಅ ಯೂನಿಫಾರ್ಮ್ ಅಂತ. ಸೊ ನೀವು ಹೇಳ್ತಾ ಇರೋದು ಪರ್ಫೆಕ್ಟ್ಲಿ ಅಂಡರ್ಸ್ಟ್ಯಾಂಡಬಲ್. ಅಂಡ್ ಆಸ್ ಐ ಸೆಡ್, ಕುಂಬರ ಅಂದ್ರೆ ಕ್ರಾಸ್ ಮಾಡೋದು ಥ್ರೆಶೋಲ್ಡ್. It can happen in several things ಅಲ್ಲ.
ಈಗೀಗ ನನಗೆ ಸೀರೆಗಳಲ್ಲಿ ಇಂಟ್ರೆಸ್ಟ್ ಬರ್ತಾರೆ. ಸೊ ದಟ್ ರಿಮೈಂಡೆಡ್ ಮೀ ದಟ್ ಲೈಕ್ ಅಟ್ ವಾಟ್ ಎವರ್ ಏಜ್ ಲೈಕ್ ಇನ್ ವಾಟ್ ಎವರ್ ಟೇಸ್ಟ್ ಇಟ್ ಕ್ಯಾನ್ ಹ್ಯಾಪನ್ ಅಂತ. ಅಂಡ್ ಇದನ್ನ ಜನರಿಂದ ಆಚೆ ತಂದು ಲೈಕ್ ಅವ್ರನ್ನ ರೆಕಗ್ನೈಸ್ ಮಾಡ್ಕೊಳಕ್ಕೆ ಚಾನ್ಸ್ ಕೊಡ್ತಾ ಇದ್ದೀರಲ್ಲ, ದಟ್ಸ್ ಅನ್ ಅಮೇಝಿಂಗ್ ಥಿಂಗ್ ಅಂತ ಅನ್ಸ್ತಾ ಇದೆ ರಮ್ಮ. ಇನ್ನು ನಿಮ್ಮ ಜೊತೆಗೆ ಮಾತು ಕಂಟಿನ್ಯೂ ಮಾಡೋಕೆ ತುಂಬಾ ಇದೆ, ನಮ್ಮ ಕೇಳುಗರಿಗೆ ಕೂಡ ಕೇಳೋದಕ್ಕೆ ತುಂಬಾ ಇದೆ. ಆದ್ರೆ ಈಗ ಒಂದು ಪುಟ್ಟ ವಿರಾಮ ತಗೊಳ್ಳೋಣ, ಅದಾದ್ಮೇಲೆ ಮತ್ತೆ ಸಿಗೋಣ. ಕೇಳುಗರೆ ಕೇಳ್ತಾರಿ ನಮ್ ರೇಡಿಯೋ ಅಲ್ಲಿ ತನಕ, ಯಾಕೆಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ, ಕನ್ನಡ ಕೇಳೋ ಮಜ್ಜಾನೇ ಬೇರೆ. ನಮ್ ರೇಡಿಯೋ ಕನ್ನಡದ ಮೊಟ್ಟ ಮೊದಲ ಹಾಗೂ ಏಕೈಕ ಅಂತಾರಾಷ್ಟ್ರೀಯ ಡಿಜಿಟಲ್ ರೇಡಿಯೋ ಸ್ಟೇಷನ್. ವೆಲ್ಕಮ್ ಬ್ಯಾಕ್ ಟು ಯುವರ್ ಫೇವರೇಟ್ ವೀಕೆಂಡ್ ಶೋ ವಾಟ್ಸ್ಆಪ್ ಯುಕೆ. ಇದು ಯುಕೆ ಇಂದ ನೇರವಾಗಿ ಪ್ರಸಾರ ಆಗ್ತಾ ಇರೋ ಕಾರ್ಯಕ್ರಮ. ನಾನ್ ನಿಮ್ಮ ಅಜಯ್ ಗಿರೀಶ್. ನಮ್ಮೊಟ್ಟಿಗೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಉಂಬರ ಚೋಲಿ ಮೇಕರ್ಸ್ ಇಂದ ರಮಾ ನಾರಾಯಣ್. ನಾವು ಬ್ರೇಕ್ ಹೋಗೋ ಮುಂಚೆ ರಶ್ಮಿ ಮಾತನ್ನ ಕೇಳ್ತಾ ಇದ್ರೆ ಅವ್ರಿಗೆ ಇಷ್ಟ ದಿನ ಇದ್ದ ಸ್ಟ್ರಗಲ್ ಇವತ್ತು ನಮ್ಮ ಇಂಟರ್ವ್ಯೂ ಮುಗಿದ ಮೇಲೆ ಮುಗೀತು ಅಂತ ಅನ್ಕೋತೀನಿ. ಯಾಕಂದ್ರೆ ಅವ್ರು ಹೇಳ್ತಾ ಇದ್ರು ಅವರು ತುಂಬಾನೇ ಪರ್ಟಿಕ್ಯುಲರ್ ಅಬೌಟ್ ಹರ್ ಡಿಸೈನಿಂಗ್ ಅಂಡ್ ರೀಸೆಂಟ್ ಆಗಿ ಇಲ್ಲಿ ಏನು ಚಾಲೆಂಜಸ್ ಇತ್ತು ಅಂತ. ರಶ್ಮಿ, ಯು ಡೋಂಟ್ ಹ್ಯಾವ್ ಟು ವರಿ, ವಿ ಹ್ಯಾವ್ ರಮಾ ವಿತ್ ಅಸ್. ಸೊ ಮತ್ತೆ ಮಾತು ಮುಂದುವರ್ಸೋಣಂತೆ ನಮ್ಮ ರಮಾ ಜೊತೆಗೆ. ನಿಮ್ಮ ಜರ್ನಿನ ಕೇಳ್ಬೇಕಾದ್ರೆ ನನಗೆ ಒಂದ್ ಅನ್ಸದ್ದು, ಯು ಸೆಡ್ ಲೈಕ್ ಒಂದು ಎಕ್ಸ್ಪೋರ್ಟ್ ಬಿಸ್ನೆಸ್ ನಲ್ಲಿ ಯು ಆರ್ ವೆರಿ ವೆಲ್ ಸೆಟಲ್ಡ್ ಅಂತಾನೆ ಹೇಳ್ಬೋದು. ಸುಮಾರು ವರ್ಷ ನೀವು ಕೆಲಸ ಮಾಡಿದ್ರಿ ಅಲ್ಲಿ. ಆದ್ರೆ ವಾಟ್ ಮೋಟಿವೇಟೆಡ್ ಯು, ಅಥವಾ ಏನು ಟ್ರಿಗರ್ ಮಾಡ್ತು ನಿಮಗೆ ದಟ್ ಒಂದು ಎಸ್ಟಾಬ್ಲಿಷ್ಡ್ ಆಗಿದೆ ಅಥವಾ ಒಂದು ಚೆನ್ನಾಗಿ ಸೆಟಲ್ ಆಗಿದ್ದ ಕೆಲಸನ ಬಿಟ್ಟು ನಿಮ್ದೇ ಆದಂತ ಒಂದು ಈ ಪ್ರಪಂಚನ ಸೃಷ್ಟಿ ಮಾಡ್ಕೋಬೇಕು ಅಂತ ಅನ್ಸೋದಕ್ಕೆ ಕಾರಣ ಏನು? ಹಾಗೆ ಈ ತರ ಒಂದು ಇಂಡಿವಿಜುವಲ್ ಆಂಟರ್ಪ್ರಿನರ್ ಅಥವಾ ನೀವು ಒಬ್ಬಂಟಿಯಾಗಿ ಕೆಲಸ ಶುರು ಮಾಡಿದ್ದು ಈ ಜರ್ನಿ ಹೇಗಿತ್ತು? ಆಕ್ಚುಲಿ ದೇರ್ ವರ್ ಮೆನಿ, ಗಿರೀಶ್. ಮುಖ್ಯವಾಗಿ ಒಂದು ಏನಿತ್ತು ಅಂದ್ರೆ, ಕಾರ್ಪೊರೇಟ್ ವರ್ಲ್ಡ್ ನಲ್ಲಿ ಆಸ್ ಅ ವುಮನ್ ಆಫ್ ದ 90s who was climbing the ladder, corporate ladder, garment industry ಬಂದ್ಬಿಟ್ಟು ಇಂಡಿಯಾನಲ್ಲಿ ಇಟ್ಸ್ ಲೇಬರ್ ಇಂಟೆನ್ಸಿವ್ ಅಂಡ್ ಇಟ್ಸ್ ಎಸೆನ್ಷಿಯಲಿ ಮ್ಯಾಸ್ಕ್ಯುಲೈನ್ ಡ್ರಿವನ್. ಡಿಸೈನ್ ಪರ್ಸ್ಪೆಕ್ಟಿವ್ ಇಂದ ಒಂದು ಫೆಮಿನೈನ್ ಇಂಜಿನಿಟಿ ಅವ್ರ ಒಂದು ಸ್ವಾರಸ್ಯವಾಗಿ ಒಂದು ವಸ್ತುನ ತಯಾರಿಸೋದಕ್ಕೆ ಎಲ್ಲ ಎಕ್ಸ್ಪೋರ್ಟ್ ಮಾರ್ಕೆಟ್ ನಲ್ಲಿ ಆಪರ್ಚುನಿಟಿಗಳು ಬಹಳ ಕಮ್ಮಿ. ಆಲ್ದೋ ಡಿಸೈನ್ ವಿಂಗ್ ಇರುತ್ತೆ, ಡಿಸೈನರ್ ಅಂತ ನಾವು ಇರ್ತೀವಿ, ಬಟ್ ಎಸೆನ್ಷಿಯಲಿ ಇಟ್ ಇಸ್ ಫ್ಯಾಕ್ಟರಿ ಮ್ಯಾನೇಜ್ಮೆಂಟ್, ರಿಸೋರ್ಸ್ ಮ್ಯಾನೇಜ್ಮೆಂಟ್. ಐ ಆಫನ್ ಟೇಕ್ ದ ಎಕ್ಸಾಂಪಲ್ ಆಫ್ ಗಿವಿಂಗ್ ಫುಡ್. ಒಂದೇ ತರದ ದೋಸೆ ಇರ್ಬೇಕು, 50 ದೋಸೆನೂ ಒಂದೇ ತರ ಮಾಡ್ಬೇಕು. ಇಟ್ಸ್ ಅಸೆಂಬ್ಲಿ ಲೈನ್ ಟೆಕ್ನಾಲಜಿ ಅಲ್ವಾ, ಬಿಸ್ಕೆಟ್ ಮಾಡೋಂಗ ಆಗೋಯ್ತು ಅಲ್ವಾ. ಸೊ ನಮ್ ತಾಯಿ ಕೈಯಿಂದ ನಾವು ಒಂದು ಸಾರನ್ನ ತಿನ್ನೋದು, ಒಂದು ಕೈ ತುತ್ತು ತಿನ್ನೋದು, ಒಂದು ಬಿಸ್ಕೆಟ್ ಪ್ಯಾಕೆಟ್ ಸಮೋಸನೋ ಒಂದು ಫಾಸ್ಟ್ ಫುಡ್ ನಲ್ಲಿ ತಗೊಳಕ್ಕೂ ಏನ್ ಗ್ಯಾಪ್ ಇದೆಯೋ ಅದೇ ಗ್ಯಾಪ್ ಒಂದು ಬಟ್ಟೆ ಡಿಸೈನಿಂಗ್ ಒಂದು ಎಕ್ಸ್ಪೋರ್ಟ್ ಮಾರ್ಕೆಟ್ ನಲ್ಲಿ ಕೆಲಸ ಮಾಡ್ಲಿಕ್ಕೂ ಬರುತ್ತೆ. ಸೊ ಒಂದು ಡ್ರೈನೆಸ್ ಕಮ್ಸ್ ಇನ್ ಟು ದ ಕಾರ್ಪೊರೇಟ್ ಐಡೆಂಟಿಟಿ ಆಫ್ person who works. ನನಗೆ ಆ ತರ ಅನ್ನಿಸ್ತಿತ್ತು. ಐ ವಾಸ್ ಫೀಲಿಂಗ್ ವೆರಿ ಡ್ರೈಡ್ ಔಟ್ ಬಿಕಾಸ್ ದೇರ್ ವಾಸ್ ನೋ ಸ್ಪೇಸ್ ಫಾರ್ ಕ್ರಿಯೇಟಿವಿಟಿ. ಕೈನಿಂದ ಬಟ್ಟೆ ಮುಟ್ಟಬೇಕು, ಅದು ನಮ್ಗೆ ಅದರದ್ದು ಸಾಫ್ಟ್ನೆಸ್ ಗೊತ್ತಾಗ್ಬೇಕು, ಅದು ಮೈ ಮೇಲೆ ಹಾಕಿದಾಗ ತಣ್ಣಗಿದೆಯಾ ಬಿಸಿಯಾಗಿದೆಯಾ, all those things I wanted to experience, and somehow that was lacking. But the ultimate tipping point for me was there was a personal issue in the family. I had to take care of somebody. ಬೆಡ್ ರಿಡನ್ ಆಗ್ಬಿಟ್ಟಿದ್ರು. ಅವ್ರು ನೋಡ್ಲಿಕ್ಕೆ ಯಾರಪ್ಪ ಅಂತ ಕೇಳಿದಾಗ ಐ ಪುಟ್ ಅಪ್ ಮೈ ಹ್ಯಾಂಡ್ ಬಿಕಾಸ್ ultimately we are all human beings, and that is the core purpose of coming as a human being into this world ಅಂತ ನನ್ನ ಒಂದು ಬಿಲೀಫ್. ಸೊ ಐ ಕ್ವಿಟ್ ಕಾರ್ಪೊರೇಟ್ ವರ್ಲ್ಡ್ at that time. I found that for the person I was taking care of, relearning them and helping them to ಅವ್ರದ್ದು ಬಾಳ್ನಲ್ಲಿ ಆಗಿರೋ ಒಂದು ಫಿಸಿಕಲ್ ಒಂದು ತೊಂದರೆನ ಅವ್ರು ದಾಟಿ ಬರ್ಬೇಕಾದ್ರೆ ನ್ಯೂರಲ್ ಪಾತ್ವೇಸ್ ನ ಹೊರಗಡೆಯಿಂದ ನಾವು ಟ್ರೈನ್ ಮಾಡಿದ್ರೆ ಮಾಡ್ಲಿಕ್ಕೆ ಆಗತ್ತೆ ಅಂತ. Although I took care of this person for almost 12 years, the first 3 years between 2006 and 2009 were very pivotal in understanding that concept. So non-verbal training ಅನ್ನೋದು ನಾನು ಅದಾಗ ಒಂದು ಪದ ನಾನೇ ಕ್ರಿಯೇಟ್ ಮಾಡ್ಕೊಂಡೆ. ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಕಣ್ ನೋಡ್ಬೇಕು ಕೈ ಮಾಡ್ಬೇಕಮ್ಮ ಅಂತ ಹೇಳ್ತಾರೆ. ನಮ್ ತಾಯಿ ಅತ್ತೆ ಎಲ್ಲ ನಮ್ಗೆ ಅಡಿಗೆ ಮಾಡಕ್ ಹೇಳ್ಬೇಕಾದ್ರೆ ಕಣ್ ನೋಡ್ಬೇಕು ಕೈ ಮಾಡ್ಬೇಕು, ಇದ್ರಲ್ಲಿ ಏನಿದೆ ಹೇಳ್ಕೊಡ್ಲಿಕ್ಕೆ ಅಂತ. ದಟ್ ಈಸ್ ನಾನ್ ವರ್ಬಲ್ ಟ್ರೈನಿಂಗ್.
ಸೊ ನಾನು ರಂಗೋಲಿ ಮೂಲಕ ಐ ಯೂಸ್ ಟು ಟೀಚ್ ಅ ಫ್ಯೂ ಗರ್ಲ್ಸ್ ಟು ಅಂಡರ್ಸ್ಟ್ಯಾಂಡ್ ಡಿಫರೆಂಟ್ ವೇಸ್ ಆಫ್ addressing a final outcome. It was a very simple concept that I started. ಮನೆಯಲ್ಲಿ ಯಾವ ಹೆಣ್ಮಕ್ಳಿಗೆ ಬಾಳ್ ತೊಂದರೆ ಇದೆಯೋ ಅವರೆಲ್ಲ ಬನ್ನಿ ಅಂತ ನಾನೇ ಒಂದು ಹೇಳಿ ಕಳಿಸ್ದೆ ನಮ್ಮ ಹತ್ರ ಇರೋರ ಹತ್ರ ಎಲ್ಲ. And women started coming over a period of time and ಇನ್ನೇನ್ ಹೇಳ್ಕೊಡ್ತಿರ್ಲಿಲ್ಲ. I used to teach them ರಂಗೋಲಿ ಅಷ್ಟೇ. ರಂಗೋಲಿ ಅವ್ರ ಕೈ ಹಾಕಿದಾಗ ಅವ್ರಿಗೆ ಎಲ್ಲೆಲ್ಲ ಅಡ್ಡ ಬಂದು ನಿಂತ್ಕೊಳ್ತಿದೆ, ಅವ್ರದ್ದೇ ಮನಸ್ಸು, ಅವ್ರದ್ದೇ ಸ್ವಭಾವ, ಅವ್ರದೇ ರೀತಿಗಳಲ್ಲಿ ಕಾಗ್ನೇಟಿವ್ ಸ್ಕಿಲ್ಸ್ ಅಂತ ಹೇಳ್ತಾರೆ. ನಾವು ಮಕ್ಕಳಾಗಿದ್ದಾಗ ನಮ್ ಕಾಗ್ನಿಷನ್ ಬೆಳಿಲಿಕ್ಕೆ ಹ್ಯಾಂಡ್ ಐ ಕೋಆರ್ಡಿನೇಷನ್ ಅಂತಾನೆ ಹೇಳ್ತಾರಲ್ಲ. ಸೇಮ್ ಥಿಂಗ್ ವಿ ಕ್ಯಾನ್ ರೀಲರ್ನ್ in training, and that is the method I use for teaching women. So ಈ women empowerment ಅನ್ನೋ ಒಂದು ಮಾರ್ಗನ ನಾನು ತಗೊಂಡಿದ್ದು for two reasons. ಒಂದು ತಾಯಿನ ಗುಣ, ಒಂದು ಲವ್ ಇಂದ ನಾವು ಒಂದು ಸೋಲ್ ಇಂದ ನಾವು ಬಟ್ಟೆ ತಯಾರಿಸ್ಬೇಕಾದ್ರೆ ಅಸೆಂಬ್ಲಿ ಲೈನ್ ಟೆಕ್ನಾಲಜಿ, ಎಕ್ಸ್ಟೆನ್ಷನ್ ಆಫ್ ಅ ಮೆಷಿನ್, ಲೇಬರ್ ಇಸ್ ಎಕ್ಸ್ಟೆನ್ಷನ್ ಆಫ್ ಅ ಮೆಷಿನ್ ಅಂತ ನೋಡದೆ ಒಂದು ರಿಚ್ನೆಸ್ ನಾವು ತಯಾರಿಸೋ ಒಂದು ವಸ್ತುಗೆ ನಾವು ತರಬೇಕಾದ್ರೆ ಇಟ್ ಹೆಲ್ಪ್ಸ್ ಇನ್ ದ ಸಸ್ಟೈನಬಿಲಿಟಿ ಆಫ್ ದಟ್ ಪ್ರಾಡಕ್ಟ್ ಆಲ್ಸೋ. ಎಷ್ಟೋ ಒಂದು ಬಟ್ಟೆಗಳು ನಾವು ಅದ್ರದ್ದು ಎಲ್ಲ ಹೋಗ್ಬಿಟ್ಟಿರತ್ತೆ, ಬಟ್ ನಮ್ ಮೆಮರಿನಲ್ಲಿ ಅದ್ರದ್ದು ಎಮೋಷನ್ ಇಸ್ ಸೋ ಡೀಪ್ ದಟ್ ವಿ ವಿಲ್ ನೆವರ್ ಲೆಟ್ ಗೋ ಆಫ್ ದಟ್ ಪ್ರಾಡಕ್ಟ್ ಅಲ್ಲ. ಅಂಥದ್ದು ಒಂದು ವಸ್ತುಗಳನ್ನ ನಾವು ತಯಾರಿಸ್ಬೇಕು ಅನ್ನೋ ಒಂದು ದೃಷ್ಟಿಕೋನದಿಂದ ಐ ಸ್ಟಾರ್ಟೆಡ್ ಟ್ರೈನಿಂಗ್ ವಿಮೆನ್ ಹೂ ಆರ್ ವಿಲ್ಲಿಂಗ್ ಟು ಲರ್ನ್ ನ್ಯೂ ವೇಸ್ ಆಫ್ ಡೂಯಿಂಗ್ ಸಮಥಿಂಗ್, ಎನಿಥಿಂಗ್. ಸೊ ಈಗಾಗಲೇ ನಾವು ಒಂದು ಮಿನಿಮಮ್ ಒಂದು 300 ಹೆಣ್ಮಕ್ಕಳನ್ನ ನಾವು ಇನ್ ಸಮ್ ವೇ ಆರ್ ಅದರ್ ವಿ ವುಡ್ ಹ್ಯಾವ್ ಹೆಲ್ಪ್ ರೀಟ್ರೈನ್ ದೆಮ್ through non-verbal communication, through creating neural pathways through handwork, and that was not done with the intention of becoming an entrepreneur or building a career in this. ಏನು ಅನ್ಕೊಂಡಿರಲಿಲ್ಲ. The first 3 to 4 years was simply the joy of non-verbal training ಅಷ್ಟೇ. ಕನ್ವೆನ್ಷನಲಿ ಸ್ಪೀಕಿಂಗ್ ವಿಮೆನ್ ಮೆಷಿನ್ ಮೇಲೆ ಕೂತ್ಕೊಳ್ಳೋಕೆ ತುಂಬಾ ಜಿಗ್ತಾರೆ, ಅವರು ಹಿಂದೆ ಮುಂದೆ ನೋಡ್ತಾರೆ, ಮೆಷಿನ್ ತುಳಿಬೇಕಾ ಅಂತ. ಸೊ ವಿ ಸ್ಟಾರ್ಟೆಡ್ ವಿತ್ ಅ ಲಾಟ್ ಆಫ್ ಹ್ಯಾಂಡ್ ಎಂಬ್ರಾಯ್ಡ್ರಿ. ಮೊದಲು 4-5 ವರ್ಷ ನಮ್ ಕೆಲಸ ಬಹಳ ಹ್ಯಾಂಡ್ ಎಂಬ್ರಾಯ್ಡ್ರಿಗಳನ್ನ ನಡೆದಿತ್ತು. ಮತ್ತೆ ನಿಧಾನಕ್ಕೆ ವಿಮೆನ್ ಗಾಟ್ ಕಾನ್ಫಿಡೆನ್ಸ್ ಅಬೌಟ್ ರನ್ನಿಂಗ್ ದೇರ್ ಲೈಫ್ ಅಂಡ್ ದಟ್ ದೇ ಆರ್ ಇನಫ್ ಟು ರನ್ ದೇರ್ ಲೈಫ್, ಮೆಷಿನ್ ಮೇಲೆ ಕೂತ್ಕೊಳ್ಳೋಕೆ because it is their own initiative. So it was a very slow journey to begin with. So 2010 tanka nanu machine gal tandirilla, and when we started in 2010, and that is when I called myself as a social entrepreneur actually, because ಆ ವಸ್ತು ತಯಾರಿಸೋದ್ರಿಂದ ದುಡ್ಡು ಬಂದು ಆ ಹೆಣ್ಮಕ್ಳು ಅವ್ರ ಜೀವನನ ನಡೆಸಬೇಕು ಅನ್ನೋ ಒಂದು ಲೆವೆಲ್ ತನಕ ಅವ್ರು ಟ್ರೈನ್ ಆದಾಗ ವಿ ಕ್ರಿಯೇಟೆಡ್ ಅ ಬ್ರ್ಯಾಂಡ್ ಕಾಲ್ಡ್ ಉಂಡಾರ ಅಂಡ್ ವಿ ಸ್ಟಾರ್ಟೆಡ್ ಮೇಕಿಂಗ್ ಪ್ರಾಡಕ್ಟ್ಸ್. ಸೊ ಇಟ್ ಇಸ್ ಅ ಮಲ್ಟಿ-ಪ್ರಾಂಗ್. ಫ್ಯಾಷನ್ ಹೌದು, ವಿಮೆನ್ ಎಂಪವರ್ಮೆಂಟ್ ಹೌದು, ಸೋಷಿಯಲ್ ಎಂಟರ್ಪ್ರಿನರ್ ಹೌದು, ಬಟ್ ಇಟ್ಸ್ ಮೋರ್ ಲೈಕ್ ಅ ಕಾಲ್ಡ್ರನ್ ಇನ್ ವಿಚ್ ಆಲ್ ದಿಸ್ ಕೇಮ್ ಟುಗೆದರ್. ನಾವು ಪದೇ ಪದೇ ರಿಪೀಟ್ ಮಾಡ್ತಾನೆ ಇದೀವಿ ಆಗಿಂದ, ಇದು ಕೇವಲ ನಿಮ್ಮೊಬ್ಬರ ಜರ್ನಿ ಅಲ್ಲ ಇದು. ಯಾಕಂದ್ರೆ ದೋ ಇಟ್ ಲುಕ್ ಲೈಕ್ ಇಟ್ಸ್ ಜಸ್ಟ್ ರಮಾ ಅಥವಾ 3 ಜನ ಸಿಸ್ಟರ್ಸ್ ಕುಂಬಾರ ಅಂತ ಒಂದು ಜರ್ನಿ ಶುರು ಮಾಡಿದ್ವು ಅನ್ಸಿದ್ರು, ನಿಮ್ಮ ಜರ್ನಿನಲ್ಲಿ ಕೇವಲ ನೀವಷ್ಟೇ ಅಲ್ಲ, ಒಂದು 300 ಕುಟುಂಬಗಳನ್ನ ನಡ್ಸ್ಕೊಂಡು ಹೋಗ್ತಾ ಇದ್ದೀರಿ ನೀವು. ಎಷ್ಟು ಸಿಂಪಲ್ ಆಗಿ ಹೇಳ್ತಾ ಇದ್ದೀರಿ ಅಂದ್ರೆ ಯಾರಿಗೂ ಏನು ಲೈಫ್ ಅಲ್ಲಿ ಡಿಫ್ರೆನ್ಸ್ ತರಬೇಕು ಅಂತಲ್ಲ, ಬಟ್ ಇಟ್ ಇಸ್ ಜಾಯ್ ಆಫ್ ನಾನ್ ವರ್ಬಲ್ ಟೀಚಿಂಗ್ ಅಂತ ಹೇಳ್ತಾ ಇದ್ದೀರಿ. ಆದ್ರೆ ನೀವು ಮಾಡಿರುವಂತ ಪ್ರತಿಯೊಂದು ಕೆಲ್ಸನೂ ಐ ಆಮ್ ಶ್ಯೂರ್ ಆ 300 ಜನರ ಮನೆಯನ್ನ ಪ್ರತಿನಿತ್ಯ ನಡೆಯೋ ತರ ಮಾಡಿದೆ. ಹಾಗೆ ಅವ್ರಗಳಲ್ಲಿ ಒಂದು ಆತ್ಮವಿಶ್ವಾಸ ಮೂಡಿಸೋದಿದೆಯಲ್ಲ, ಯಾಕಂದ್ರೆ ಬಹಳ ಸುಲಭ ಟು ಕೈಂಡ್ ಆಫ್ ಲೈಕ್ ಸಲ್ಕ್. ಎಷ್ಟೋ ಸರ್ತಿ ನೀವಾಗ್ಲೇ ಹೇಳಿದ್ರಿ ಒಂದು ಥ್ರೆಶ್ ಹೋಲ್ಡ್ ಅಂತ, ಮರ ಅಂದ್ರೆ ಥ್ರೆಶ್ ಹೋಲ್ಡ್ ಅಂತ. ಕೇವಲ ಹೆಣ್ಮಕ್ಳು ಅಂತಾನೆ ಅಲ್ಲ, ಈವನ್ ನಾವುಗಳು ಕೂಡ ಅಷ್ಟೇನೆ, ವಿ ಡೋಂಟ್ ರಿಯಲೈಸ್ ಅವರ್ ಓನ್ ಥ್ರೆಶ್ ಹೋಲ್ಡ್, ಅಥವಾ ನಮಗ್ ನಾವೇ ಒಂದು ಬೌಂಡ್ರಿ ಹಾಕೊಂಡು ಒಳಗೆ ಕೂತು ವಿ ವಿಲ್ ಸಲ್ಕ್ ಅಥವಾ ಅದನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗೋದಿಲ್ಲ. ವರಾಸ್ ನೀವು ಏನ್ ಮಾಡಿದ್ರಿ, ಪ್ರತಿಯೊಬ್ಬರಲ್ಲೂ ಬಹಳ ಮುಖ್ಯವಾಗಿ ಬೇಕಾದಂತ ಒಂದು ಆತ್ಮವಿಶ್ವಾಸನ ನೀವು ಮೂಡಿಸಿ ಜೊತೆಗೆ ಕರ್ಕೊಂಡು ಹೋಗಿದ್ದೀರಲ್ಲ, ಇದು ಜರ್ನಿ ತುಂಬಾನೇ ಬ್ಯೂಟಿಫುಲ್ ಅಂತ ಹೇಳ್ತೀನಿ. ಎಷ್ಟು ಬ್ಯೂಟಿಫುಲ್ ಅಂದ್ರೆ ನೀವು ಮಾಡ್ತಿರೋ ಪ್ರತಿಯೊಂದು ಕ್ರಿಯೇಷನ್ ಅಲ್ಲಿ ಅದು ರಿಫ್ಲೆಕ್ಟ್ ಆಗತ್ತೆ ಅಂತ ಕೂಡ ಹೇಳ್ತೀನಿ. ಸೊ
ಈಗ ಒಂದು ಪುಟ್ಟ ಬ್ರೇಕ್ ತಗೊಳ್ಳೋಣಂತೆ. ಬ್ರೇಕ್ ನ ನಂತರ ಬಂದು ಮುಂದೆ ನೀವು ಈ ಜರ್ನಿನಲ್ಲಿ ಏನೇನು ಚಾಲೆಂಜಸ್ ಫೇಸ್ ಮಾಡಿದ್ರಿ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಐ ಆಮ್ ಶೋರ್ ಯು ವುಡ್ ಹ್ಯಾವ್ ಗಾಟ್ ಸೋ ಮೆನಿ ರೆಕಗ್ನೇಷನ್ಸ್ ಅಥವಾ ಮೆನಿ ಮೋರ್ ಪ್ಲಾನ್ಸ್. ಅದ್ರ ಬಗ್ಗೆ ಎಲ್ಲಾನು ಡೀಟೇಲ್ ಆಗಿ ನಮ್ಮ ಲಿಸ್ನರ್ಸ್ ಜೊತೆ ಹಂಚ್ಕೊಳ್ಳೋಣಂತೆ ಈ ಪುಟ್ಟ ವಿರಾಮದ ನಂತರ. ಕೇಳುಗರೆ, ನೀವು ಎಲ್ಲೂ ಹೋಗದೆ ಈ ಒಂದು ಸುಂದರ ಜರ್ನಿನ ಇದೇ ರೀತಿ ಕೇಳ್ತಾ ನಮ್ ಜೊತೆಗೆ ಇರಿ ಅಂತ ಹೇಳ್ತಾ ಇದ್ದೀನಿ. ನೀವು ಕೇಳ್ತಾ ಇರೋದು ವಾಟ್ಸ್ಆಪ್ ಯುಕೆ ಇಂದ ನೇರವಾಗಿ ಪ್ರಸಾರ ಆಗ್ತಾ ಇರೋ ಕಾರ್ಯಕ್ರಮ. ನಮ್ ಜೊತೆಗೆ ಇವತ್ತಿದ್ದಾರೆ ನಮ್ಮ ಅತಿಥಿ ರಮಾ ನಾರಾಯಣ್. ಅವರ ಮಾತು ಹೀಗೆ ಮುಂದುವರಿತಾ ಇರತ್ತೆ ಈ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ನಮ್ ರೇಡಿಯೋ, ಯಾಕೆಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. 196 ದೇಶದಲ್ಲಿರುವ ಕನ್ನಡಿಗರನ್ನ ಒಂದಾಗಿಸುವುದೇ ನಮ್ ರೇಡಿಯೋ. ವೆಲ್ಕಮ್ ಬ್ಯಾಕ್. ಇದು ವಾಟ್ಸ್ಆಪ್ ಯುಕೆ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಆರ್ಜೆಗಳಾದ ರಶ್ಮಿ ಹಾಗೂ ಗಿರೀಶ್. ಇವತ್ತು ನಮ್ಮ ಜೊತೆ ಇದ್ದಾರೆ ರಮಾ ನಾರಾಯಣ್. ಏನಂತ ಕರೀಲಿ ಅವ್ರನ್ನ, ಅ ಡಿಸೈನರ್ ವಿತ್ ಸಮ್ ಕೈಂಡ್ ಆಫ್ ಅನ್ ಇಂಟ್ರೋಸ್ಪೆಕ್ಷನ್ ಅಂತ ಹೇಳ್ಬೋದು ಅಲ್ವಾ. ಗಿರೀಶ್ ಜೊತೆ ಮಾತಾಡ್ತಾ ಇರುವಾಗ ಯು ಆಲ್ ಗಾಟ್ ಟು ಹಿಯರ್ ದಟ್ ಅವರ ಲೈಫಲ್ಲಿ ಅವ್ರು ಮುಂದೆ ಬರ್ತಾ ಇರೋದು ಅಷ್ಟೇ ಅಲ್ಲದೆ ಹೇಗೆ ಇನ್ನು 300 ಜನದ ಅವ್ರ ಜೊತೆಗೆ ಕರ್ಕೊಂಡು ನಡೀತಾ ಇದ್ದಾರೆ, 300 ಜನದ ಫ್ಯಾಮಿಲೀಸ್ನೂ ಅವ್ರ ಜೊತೆ ಕರ್ಕೊಂಡು ನಡೀತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೇಳಿದ್ವಿ. ಈಗ ರಮಾ ಅವ್ರ ಹತ್ರ ಇನ್ನೂ ಎಕ್ಸ್ಟ್ರಾ ಥಿಂಗ್ಸ್ ಲೈಕ್ ಅವರ ಜರ್ನಿ ಬಗ್ಗೆ ತಿಳ್ಕೊಳ್ಳೋಣ. ರಮಾ, ಸೊ ನಿಮ್ಮ ಇದರಲ್ಲಿ ಬಿಸ್ನೆಸ್ ಅಂತ ಹೇಳ್ಬೋದು, ಬಟ್ ಇಟ್ ಇಸ್ ಲೈಕ್ ಸೋ ಮಚ್ ಆಫ್ ಅ ಈಥೋಸ್ ಇನ್ ದಟ್ ಬಿಸ್ನೆಸ್. ಅಥವಾ ನೀವು ಏನ್ ಮಾಡ್ತಾ ಇದ್ದೀರಾ, ಐ ವುಡಂಟ್ ಲೈಕ್ ಪರ್ಸನಲಿ ಲೈಕ್ ಟು ಕಾಲ್ ಇಟ್ ಅ ಬಿಸ್ನೆಸ್, ಬಟ್ ಇದರಿಂದ ಎಷ್ಟೋ ಜನಕ್ಕೆ ಹೆಲ್ಪ್ ಆಗ್ತಾ ಇದೆ ಅಂತ ಹೇಳಿದ್ರಿ. ಮತ್ತೆ ಈ ಫ್ಯಾಬ್ರಿಕ್ ಅಲ್ಲಿ ಲೈಕ್ ಯಾವ ವೆರೈಟಿ ಇರುತ್ತೆ, ಈಚ್ ಫ್ಯಾಬ್ರಿಕ್ ಟಾಕ್ಸ್ ಅಂತ ಹೇಳ್ತಾ ಇದ್ರಿ ನಮ್ಮ ಪ್ರೀವಿಯಸ್ ಕಾನ್ವರ್ಸೇಷನ್ ನಡೀತಾ ಇರುವಾಗ. ಸೊ ಅದ್ರ ಬಗ್ಗೆ ಐ ವಾಸ್ ರಿಯಲಿ ಕ್ಯೂರಿಯಸ್. ನಿಮಗೆ ಯಾವ್ದಾದ್ರು ಲೈಕ್ ಪರ್ಟಿಕ್ಯುಲರ್ ಫ್ಯಾಬ್ರಿಕ್ ಇದೆಯಾ ದಟ್ ಯು ರಿಯಲಿ ಲೈಕ್? ಕಮಿಂಗ್ ಫ್ರಮ್ ಕರ್ನಾಟಕ, ಆಬ್ವಿಯಸ್ಲಿ ನಮ್ಮ ಗುಲೇಡಗುಡದ ಬಟ್ಟೆಗಳು, ಇಲ್ಕಲ್ ಅಂಡ್ ಕಣ ಎಸ್ಪೆಷಲಿ ಸ್ಪೀಕ್ಸ್ ಟು ಮೀ ಬಿಕಾಸ್ ಅದ್ರಲ್ಲಿರುವಂತದ್ದೊಂದು ಶೈನ್ ಅಂಡ್ ದ ವೇ ದಟ್ ಫ್ಯಾಬ್ರಿಕ್ ಇಸ್ ಮೇಡ್, ಅದ್ರದ್ದು ಫುಲ್ ದ ಫ್ಯಾಂಟಸಿ ದಟ್ ಕಣ ಕ್ಯಾನ್ ಕ್ರಿಯೇಟ್. I don't think it's been explored completely. ಕಣ ಅಂದ್ರೆ ನಮ್ ಕನ್ನಡದಲ್ಲಿ ಇಟ್ ಆಕ್ಚುಲಿ ಮೀನ್ಸ್ ಬ್ಲೌಸ್ ಪೀಸ್ ಅಂತ, ಬ್ಲೌಸ್ ಬಿಟ್ ಅಂತ ಅರ್ಥ. ಬಟ್ ಆ ಬಟ್ಟೆ ನಾವು ನೋಡಿದಾಗ ದ ಇಂಟ್ರಿನ್ಸಿಕ್ ಸ್ಟೋರೀಸ್ ದಟ್ ಕಣ ಇಸ್ ಕೇಪಬಲ್ ಆಫ್ ಸೇಯಿಂಗ್, ಅಂಡ್ ಕಣ ಇಸ್ ಓನ್ಲಿ one of the fabrics that are coming from Karnataka. Ilkal is far more famous. People will know about Guledaguda district and Ilkal fabrics. Yes. Miracle stories have happened in that particular area. Although Molakkalmuru ide, Kodiyala the weaves ide. There is the Simhasana weave that comes from Srirangapatnam, which was made famous by the Mysore Maharajas. There are a lot of stories to explore when we speak about Karnataka's handloom legacy. ಅದ್ರ ಬಗ್ಗೆ ಎಷ್ಟೊಂದು ಚರ್ಚೆ ನಡೀತಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಲಾಕ್ಡೌನ್ಗೆ ಹಿಂದೆ ಔಟ್ ಆಫ್ ಮೈ ಓನ್ ಇಂಟ್ರೆಸ್ಟ್ ಇನ್ ಕಣ and Ilkal, I had started exploring working with the weavers to open up their ability to absorb design. ನಾವು ಎಷ್ಟೇ ವಸ್ತುಗಳು ನಾವು ರೆಡಿ ಮಾಡಿದ್ರೇನೆ ಅದರಲ್ಲಿ ಎಷ್ಟು ಕ್ರಿಯೇಟಿವ್ ಆಗಿ ನಾವು ಮಾಡ್ಲಿಕ್ಕೆ ನಾವು ರೆಡಿ ಇದ್ದೀವಿ, that ensures the future of that ಬಟ್ಟೆ. ಸೊ ಹ್ಯಾಂಡ್ಲೂಮ್ ಬಟ್ಟೆಗಳು ಆಲ್ ಓವರ್ ಇಂಡಿಯಾ ನಾವು ಕೆಲಸ ಮಾಡಿದ್ರೇನೆ I have a soft corner for weaves from Karnataka. And I was lucky to get a breakthrough. ನನಗೆ ಅಲ್ಲಿಂದ ಒಂದು weaver family ಇಂದ ಒಂದು I got to interact with people who were running about 40 handloom looms and explore. Instead of being labor, are they able to design as per the definition that we were able to give. ಲೇಬರ್ ಅಂದ್ರೆ ಬೇರೆಯವ್ರ ಹತ್ರ ನಾವು ಇನ್ಸ್ಟ್ರಕ್ಷನ್ಸ್ ತಗೊಂಡು ನೆಯ್ಯೋದಕ್ಕೂ ನಮ್ದೇ ಒಂದು ಎಕ್ಸ್ಪೆರಿಮೆಂಟೇಶನ್ ಪರ್ಮಿಷನ್ ಕೊಡ್ಲಿಕ್ಕೂ ಒಂದು ವೀವರ್ದ್ ಬಾಳ್ನಲ್ಲಿ ದೇರ್ ಇಸ್ ಅ ಹ್ಯೂಜ್ exponential growth that can happen when he is open to designing. Yes. So ಆ ಏರಿಯಾನಲ್ಲಿ ನಾವು ಲಾಕ್ಡೌನ್ ಆದಾಗ we got actually personally messages about several suicides from handloom weavers. Yes, I was going to ask, ಯಾಕಂದ್ರೆ ನಾವು ಹ್ಯಾಂಡ್ಲೂಮ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. there were two things that was very interesting for me. ಒಂದು ನಮ್ಗೆಲ್ಲ ಚಿಕ್ಕ ಮಕ್ಕಳಲ್ಲಿ ಅಜ್ಜಿ ಕಣದ ಲಂಗ ಅಂತ ಹೇಳೋರು, ಅಂಡ್ ಆಲ್ ಐ ಕುಡ್ ಲೈಕ್ ಇಂಟರ್ಪ್ರೆಟ್ ದಟ್ ಆಸ್ ರೇಷ್ಮೆ ಲಂಗ ಅಂತ.
ಬಟ್ ಐ ಥಿಂಕ್ ಇಟ್ ವಾಸ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಲೈಕ್ ಕೈಂಡ್ ಆಫ್ ಫ್ಯಾಬ್ರಿಕ್ ಅಂತ ಕಾಣುತ್ತೆ, ಕಣ ಅಂತ ಹೇಳಿದ್ದು. ಹಾ, ದ ಸೆಕೆಂಡ್ ಥಿಂಗ್ ವಾಸ್, ನೀವ್ ಎಷ್ಟೊಂದು ಹ್ಯಾಂಡ್ಲೂಮ್ ಬಗ್ಗೆ ಹೇಳಿದ್ರಿ, ಯಾವ್ಯಾವ ಲೈಕ್ ರೀಜನ್ ಅಲ್ಲಿ ನಾವು ಹ್ಯಾಂಡ್ಲೂಮ್ ನಡೆಯುತ್ತೆ ನಮ್ಮ ಕರ್ನಾಟಕದಲ್ಲಿ ಕೂಡ ಅಂತ. ಅಂಡ್ ವಿ ಆಲ್ ನೋ ಅಬೌಟ್ ದಿಸ್ ಲೈಕ್ ಪ್ಯಾಂಡಮಿಕ್ ಟೈಮ್ ಅಲ್ಲಿ ನೀವು ಹೇಳಿದಂಗೆ ಇವಾಗ ಲೈಕ್ ದೇವರ್ ಸೆವರಲ್ ಲೈಕ್ ಸ್ಯಾಡ್ ನ್ಯೂಸಸ್. ಸೊ ಆ ಟೈಮ್ ಅಲ್ಲಿ ಹೌ ಡಿಡ್ ಯು ಲೈಕ್ ಹೆಲ್ಪ್ ದೆಮ್ ವಿತ್ ದೀಸ್ ಚಾಲೆಂಜಸ್, ಆರ್ ವಾಟ್ ಆರ್ ದಿ ಚಾಲೆಂಜಸ್ ಯು ಸಾ ಯೋರ್ ಸೆಲ್ಫ್? ನಮ್ ಪ್ರಾಬ್ಲಮ್ ಅಂತ ನೋಡೋದಕ್ಕಿಂತ ದ ವೀವರ್ಸ್ ಅಂಡ್ ವಾಟ್ ಇಶ್ಯೂಸ್ ದಟ್ ದೇ ವರ್ ಫೇಸಿಂಗ್ ವಾಸ್ ದ ಸೆಂಟ್ರಲ್ ಪಾಯಿಂಟ್. ವಾಟ್ಸ್ಆಪ್ ಕ್ಲಾಸಸ್ ಅಂತ ಒಂದು ಡಿಸೈನ್ ಮಾಡ್ಕೊಂಡ್ವಿ. I worked with a particular agency which was working with supporting weavers to provide this. See, Gulleduguda ಮತ್ತೆ North Karnataka is completely dependent on the business growth with Maharashtra. So when Maharashtra closed borders for lockdown, a lot of people in North Karnataka fell out of business. And hangagi adu affect aitu. So the rest of Karnataka, for them to understand what was happening, it took them a while. ಅದು ಲ್ಯಾಮೆಂಟ್ ಆಗಿ ನೋಡಿದ್ರೆ ಹೊತ್ತು ಅವ್ರು ಮಾಡ್ತಿರೋ ವಸ್ತುಗಳನ್ನ ನಾವು ಸೇಲ್ ಮಾಡ್ಬೋದಾ, ಅಥವಾ ಅದನ್ನೇನಾದ್ರೂ ಬೆಳವಣಿಗೆ ಮಾಡ್ಬೋದಾ, ಅಥವಾ ನಾವ್ ಇದೀವಿ ಅನ್ನೋ ಒಂದು ಧೈರ್ಯ ಕೊಟ್ರೆ ಅವ್ರೇನಾದ್ರೂ ಅವ್ರದ್ದು ಡೆಸ್ಪಾಂಡೆನ್ಸಿಯಿಂದ ಹೊರಗ್ ಬರ್ತಾರ ಅನ್ನೋದ್ರಲ್ಲಿ ಪ್ರಶ್ನೆಗಳು ಬಹಳ ನಡೀತಿತ್ತು. So we did what is known as WhatsApp classes, and through this organization that I was working with at that point of time for this particular work of helping handloom weavers, we did packages of what is today known as gift economy. ನೀವು ಗಿಫ್ಟ್ ಕೊಟ್ಟಾಗ ಡಜನ್ ಲೆಕ್ಕದಲ್ಲಿ ಸೀರೆಗಳು ತಗೊಂಡು ನೀವು ಡಿಸ್ಟ್ರಿಬ್ಯೂಟ್ ಮಾಡಿ ಫಾರ್ ಯುವರ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್. ಸೊ ವಿ ಪ್ಯಾಕೇಜ್ಡ್ Kana. Incidentally, that was the time when Kana, from being a blouse bit which was 34 inches width or 22 inches width, they just got to bigger looms which were able to make sari width. Sari width nalli madak shuru madidru. So it was a very critical time for them to be supported, because ಆ area nalli iro ವೀವರ್ಸ್ ಒಂದು ಹೊಸದಾಗಿ ಏನೋ ಒಂದು ವಸ್ತುಗಳು ರೆಡಿ ಮಾಡಿದಾಗ ನಾವು ಅವ್ರಿಗೆ ಸಪೋರ್ಟ್ ಕೊಟ್ಬಿಟ್ರೆ ದೇ ಬಿಕಮ್ ವೆಲ್ ನೋನ್ ಫಾರ್ ದಟ್ ಪ್ರಾಡಕ್ಟ್. ಸೊ Kana as a saree was not very famous until say 2 years ago. Kana ಬಟ್ಟೆ ಆಗಿತ್ತು. ಹೌದು, ಕಣದ ಬಟ್ಟೆ. And it got converted into a full-length saree on which we could do designs and embroidery and all that only 2 years ago. And I worked very actively with weavers from Gulleduguda district in providing them the know-how and the confidence and the learning that is required through WhatsApp classes. To learn these things is a huge breakthrough, Allah. Absolutely. So adralli ನಾವು ಕಲ್ತಿದ್ದು ಬಹಳ, ನಾವು ನಮ್ಮ ಒಂದು ಎಜುಕೇಟೆಡ್ ಬ್ಯಾಕ್ ಗ್ರೌಂಡ್ ಇಂದ ನಾವು ಒಂದು ಮೈಂಡ್ ಸೆಟ್ ತಗೊಂಡ್ಬರೋದಲ್ವಾ, ಅದನ್ನ ಅನ್ಲರ್ನಿಂಗ್ ಮಾಡಿದಕ್ಕೆ ನನಗೆ ಪರ್ಸನಲಿ ಬಹಳ ಅವಕಾಶ ಸಿಕ್ತು. ಅಂಡ್ ಐ ಆಮ್ ಥ್ಯಾಂಕ್ಫುಲ್ ಫಾರ್ ದಟ್ opportunity where I worked with Ilkal weavers to do that unlearning myself. This is where Rama, I think nimma Umbara name comes in. You have helped them cross the threshold. Batte in the zero length, that is a big deal. Aita adu ಒಂದು threshold crossing ಅಂತ ಹೇಳ್ಬೋದು. ಇನ್ನೊಂದು, as you said, ಬರೀ ಅಲ್ಲಿ ಕೂತ್ಕೊಂಡು ವೀವ್ ಮಾಡೋದ್ರಿಂದ ಹಿಡಿದು ಇವಾಗ ಟೆಕ್ನಿಕಾಲಿಟಿ ಆಫ್ ಇಟ್, ಲೈಕ್ ಆಫ್ ಸೆಲ್ಲಿಂಗ್ ಥಿಂಗ್ಸ್ ಆರ್ ಮಾರ್ಕೆಟಿಂಗ್ ಆನ್ಲೈನ್, all this is a big change and it was a big threshold for them to cross. Adralli you were a part of it, so what a meaningful involvement alva nimma like involvement with this kind of a change for alliya weavers ge. To be a part of something nice is really like feels good. So ತುಂಬಾ ಚೆನ್ನಾಗಿ ಹೇಳಿದ್ರಿ, ಲೈಕ್ ಅವ್ರ ಚಾಲೆಂಜಸ್ ಆಗಿರ್ಬೋದು, ಲೈಕ್ ಅವರ ಕಷ್ಟಗಳು ಅಂಡ್ ಅದನ್ನ ಯಾವ ರೀತಿ ಓವರ್ಕಮ್ ಮಾಡಬಹುದು ಅಂತ. ನಮ್ಮ ಲೈಕ್ ಬೇರೆ ಪಾರ್ಟ್ಸ್ ಆಫ್ ದಿ ಕರ್ನಾಟಕ ಅವ್ರಿಗೆ ಕೂಡ ಲೈಕ್ ಟು ರೆಕಗ್ನೈಸ್ ಏನ್ ಪ್ರಾಬ್ಲಮ್ ಆಗಿತ್ತು ಅನ್ನೋದು ಇಟ್ ಟುಕ್ ಅ ವೈಲ್ ಅಂತ ಹೇಳಿದ್ರಿ. ಸೊ ಈಗ ಇಸ್ ದರ್ ಮೋರ್ ವಿಸಿಬಿಲಿಟಿ ಟುವರ್ಡ್ಸ್ ಇಟ್, ಲೈಕ್ ಬಿಕಾಸ್ ನೌ ದೇ ಆರ್ ಆಲ್ಸೋ ಆನ್ಲೈನ್ ಎಲ್ಲಾನು. ಡು ಯು ಥಿಂಕ್ ಲೈಕ್ ದೇರ್ ಇಸ್ more visibility for people and more people they can approach to or people they can go to for the weavers as well? I wouldn't say so, Rashmi. ಇನ್ನು ಸಾಕಷ್ಟು ಕೆಲಸ ನಡೀಲಿಕ್ಕಿದೆ, ಸಾಕಷ್ಟು ಅದರ ಬಗ್ಗೆ ಚರ್ಚೆ ನಡೀಲಿಕ್ಕಿದೆ.
ಡಿಸೈನಿಂಗ್ ನಲ್ಲಿ ಇನ್ನು ದೇರ್ ಆರ್ ಲಾಟ್ ಆಫ್ ಆಪರ್ಚುನಿಟೀಸ್ ಫಾರ್ ಕರ್ನಾಟಕ ಟು ಗ್ರೋ ಅಂಡ್ ಇವಾಲ್ವ್. ಸರ್ಫೇಸ್ ಆರ್ನಮೆಂಟೇಶನ್ ಅಂತ ಹೇಳ್ತಾರೆ ಡಿಸೈನಿಂಗ್ ಟರ್ಮಿನಾಲಜಿ ನಲ್ಲಿ, ಫ್ಯಾಷನ್ ಟರ್ಮಿನಾಲಜಿ. ಅದ್ರ ಮೇಲೆ ಪ್ರಿಂಟ್ ಮಾಡೋದು ಅಥವಾ ಅದ್ರ ಮೇಲೆ ಎಂಬ್ರಾಯ್ಡ್ರಿ ಮಾಡೋದು ಅಥವಾ ಅದ್ರ ಮೇಲೆ ಆ ಬಟ್ಟೆಗೆ ಒಂದು ಟೆಕ್ಸ್ಚರ್ ಕೊಟ್ಟು ಮೇಕ್ ಇಟ್ ವೆರಿ ಕಂಪ್ಯಾಟಬಲ್ ಫಾರ್ ಮೋರ್ ಮಾಡರ್ನ್ ಕಟ್ಸ್ ಅಂಡ್ ವೆಸ್ಟರ್ನ್ ಆರ್ ಇಂಡೋ ವೆಸ್ಟರ್ನ್ ಕಟ್ಸ್. ಅದರಲ್ಲೆಲ್ಲ ವಿ ಹ್ಯಾವ್ ಅ ಲಾಟ್ ಆಫ್ engagement that is required. ಸಾಕಷ್ಟು I mean I would be opening up a completely different line of thinking if I were to share all the work that needs to be done there. Sure. ಇಲ್ಲ ಆದ್ರೆ ಅದೇ ನಾವು ಮಾತನ್ನ ಕಂಟಿನ್ಯೂ ಮಾಡೋಣ ರಮ್ಮ, ಯಾಕೆಂದ್ರೆ ನಮ್ಮ ಕೇಳುಗರಿಗೂ ಕೂಡ ಇದೆಲ್ಲ ಕೇಳಿ ತುಂಬಾ ಖುಷಿಯಾಗಿರುತ್ತೆ. ಹೇಗೆ ಲೈಕ್ ಪೀಪಲ್ ಕ್ಯಾನ್ ಗೆಟ್ ಇನ್ವಾಲ್ವ್ಡ್ ಆರ್ ಈ ಲೈಕ್ ನಾರ್ಮಲ್ ಜನಸಾಮಾನ್ಯರು ಕೂಡ ಯಾವ ರೀತಿ ಹೆಲ್ಪ್ ಮಾಡಬಹುದು ಅಂತ ಏನಾದ್ರು ಒಂದು ಐಡಿಯಾ ಇದ್ರೆ, ಮತ್ತೆ ಅಷ್ಟೇ ಅಲ್ಲದೆ ನಿಮ್ಮ ಕೆಲಸದಲ್ಲಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದು ಲೈಕ್ ನಿಮ್ಮನ್ನ ಅಪ್ರೋಚ್ ಮಾಡ್ಬೇಕು ಅಂತ ಆಗ್ಲಿ ಲೈಕ್ ಐದರ್ ಲೈಕ್ ಟು ವರ್ಕ್ ಆರ್ ಲೈಕ್ ಟು ಗೆಟ್ ಸಮಥಿಂಗ್ ಡನ್ ಎಲ್ಲಾನು ಇದ್ರ ಬಗ್ಗೆ ನಮ್ಮ ಕೇಳುಗರಿಗೆ ಹೇಳೋರಂತೆ. ಆದ್ರೆ ಇವಾಗ ಒಂದು ಪುಟಾಣಿ ವಿರಾಮ, ಅದಾದ್ಮೇಲಿಂದ ಕೇಳುಗರೆ ನಾನು ಗಿರೀಶ್ ಹಾಗೂ ರಮ್ಮ ನಿಮ್ಗೆ ಸಿಗ್ತೀವಿ. ಆದ್ರೆ ನೀವೆಲ್ಲೂ ಹೋಗ್ಬೇಡಿ, ಕೇಳ್ತಾರಿ ನಮ್ ರೇಡಿಯೋ, ಯಾಕೆಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಬ್ಯೂಟಿಫುಲ್ ವೀಕೆಂಡ್ ಶೋ ವಾಟ್ಸ್ಆಪ್ ಯುಕೆ ಇಂದ ನೇರವಾಗಿ ಪ್ರಸಾರ ಆಗ್ತಾ ಇರೋ ಕಾರ್ಯಕ್ರಮ. ನಾನ್ ನಿಮ್ಮ ಗಿರೀಶ್, ನನ್ನೊಟ್ಟಿಗೆ ರಶ್ಮಿ. ಇವತ್ತು ನಮ್ಮ ಅತಿಥಿ ರಮಾ ಇವತ್ತೊಂದು ಈವ್ನಿಂಗ್ ತುಂಬಾ ಬ್ಯೂಟಿಫುಲ್ ಮಾಡಿದ್ರು, ಯಾಕಂದ್ರೆ ಅವರ ಜರ್ನಿನ ಶೇರ್ ಮಾಡ್ತಾ ದೇರ್ ಆರ್ ಮೆನಿ ವ್ಯಾಲ್ಯೂಸ್, ಅದನ್ನ ಕೂಡ ನಮ್ ಜೊತೆ ಹಂಚಿ ನಮ್ಗೂ ಕೂಡ ಒಂದು ರಿಯಲೈಸೇಷನ್ ತಗೊಂಡ್ ಬರ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ರಮಾ ಫಾರ್ ದಾಟ್. ಸೊ ಈಗ ನಿಮ್ಮ ಜರ್ನಿನಲ್ಲಿ ನಿಮಗೆ ಬಹಳ ಮೆಮೊರಬಲ್ ಅನ್ಸೋದಾಗಿರ್ಬೋದು. ಇಟ್ ಕ್ಯಾನ್ ಬಿ ಎನಿಥಿಂಗ್, ಮೇ ಬಿ ಸಮಥಿಂಗ್ ದಟ್ ರಿಯಲಿ ಇನ್ಸ್ಪೈರ್ಡ್, ಅಥವಾ ಸಮಥಿಂಗ್ ಈಗ್ಲೂ ನೆನಪು ಮಾಡ್ಕೊಂಡ್ರೆ ನಿಮಗೆ ನಗು ಬರೋ ತರ ಇರ್ಬೋದು, ಅಥವಾ ಒಂದು ಸ್ಮೈಲ್ ತರ್ಬೋದು ನಿಮ್ ಫೇಸ್ ನಲ್ಲಿ. ಆ ತರ ಏನಾದ್ರೂ ಇನ್ಸಿಡೆಂಟ್ಸ್ ಇದ್ರೆ ನಮ್ಮ ಆಡಿಯನ್ಸ್ ಜೊತೆಗೆ ನಮ್ ಜೊತೆಗೆ ಶೇರ್ ಮಾಡ್ತೀರಾ ಪ್ಲೀಸ್? ಖಂಡಿತ. ಐ ಥಿಂಕ್ ದ ಬಿಗ್ಗೆಸ್ಟ್ ಬ್ರೇಕ್ ಥ್ರೂ ಇನ್ ಮೈ ವರ್ಕ್, ನಾನು ಒಂದು ಸ್ಯಾಲರಿಡ್ ಫ್ಯಾಮಿಲಿಯಿಂದ ಬ್ಯಾಕ್ ಗ್ರೌಂಡ್ ಇಂದ ಬರ್ತಾ ಇರೋದು. ನಮ್ಮ ಮನೆಯಲ್ಲಿ ಎಲ್ಲರೂ ಕೆಲ್ಸಕ್ಕೆ ಹೋಗಿ ಸಂಪಾದನೆ ಮಾಡಿ, ಕನ್ವೆನ್ಷನಲ್ ಮಿಡಲ್ ಕ್ಲಾಸ್ ಅಪ್ಬ್ರಿಂಗಿಂಗ್. ಅಂಥದ್ದೊಂದು ಬ್ಯಾಕ್ ಗ್ರೌಂಡ್ ಇಂದ ಬಂದು ನನಗೆ ಇಂಟರ್ನೆಟ್ ಮತ್ತೆ ಸೋಷಿಯಲ್ ಮೀಡಿಯಾ ಮೂಲಕ ಬಿಸ್ನೆಸ್ ಮಾಡ್ಲಿಕ್ಕೆ ಕಲ್ತಿದ್ದೆಲ್ಲ, ನನಗೆ ಪ್ರೋತ್ಸಾಹ ಕೊಟ್ಟಿದ್ದೆಲ್ಲ ನನ್ನ ಕಸ್ಟಮರ್ಸ್, ನನ್ನ ಕ್ಲೈಂಟ್ಸ್. ಉಂಬರದ ಕಾನ್ಸೆಪ್ಟು ಬೇರೆಯವರು ಎಷ್ಟು ಅರ್ಥ ಮಾಡ್ಕೊಳ್ತಾರೋ ಇದ್ವು. ಹಾರ್ಟ್ ಆಫ್ ಪೀಪಲ್ ಹೂ ಹ್ಯಾವ್ ರೆಸಿಪ್ರೊಕೇಟೆಡ್ ಅವರ್ ವರ್ಕ್ ವಿತ್ ಕೈಂಡ್ನೆಸ್ ಅಂಡ್ ವಿತ್ ಕಾಂಟ್ಯಾಕ್ಟ್ಸ್ ಅಂಡ್ ವಿತ್ ವರ್ಡ್ ಆಫ್ ಮೌತ್ ಹ್ಯಾಸ್ ಹೆಲ್ಪ್ಡ್ ಅಸ್ ಸಸ್ಟೈನ್ ದಿಸ್ ಲಾಸ್ಟ್ 12 years. Really thankful for all the women who broke through their middle class mindset to arrive at a place where they saw value in the quality of work that we do. 2 ಇನ್ಸಿಡೆಂಟ್ ನನಗೆ ನಿಮ್ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇದೆ. There was this lady who was our neighbor, ಒಂದು ಗ್ರ್ಯಾಂಡ್ ಮದರ್. ಅವ್ರಿಗೆ ಮೊಮ್ಮಗಳು US ನಲ್ಲಿ ಹುಟ್ಟಲಿಕ್ಕಿದ್ದಾರೆ. ಆಬ್ವಿಯಸ್ಲಿ ಅಜ್ಜಿಗೆ ಬಹಳ ಖುಷಿ. 5-6 ಲಂಗಗಳು ಮಾಡ್ಕೊಂಡು ಹೋಗ್ತಿದ್ದಾರೆ. ಅಂಡ್ ಫಾರ್ ದ ಫಸ್ಟ್ ಟೈಮ್ ಶಿ ಕುಡ್ ನೋ ದ ಜೆಂಡರ್ ಇನ್ ವಿಚ್ ಹರ್ ಬೇಬಿ, ಹರ್ ಗ್ರ್ಯಾಂಡ್ ಚೈಲ್ಡ್ ವಾಸ್ ಗೋಯಿಂಗ್ ಟು ಬಿ ಬಾರ್ನ್. ಸೊ 6 ಲಂಗಗಳು ಕೊಡ್ಸಿದ್ರು ನಮ್ಗೆ, ಮಾಡ್ಕೊಡಿರಮ್ಮ ಅಂತ ಹೇಳ್ಬಿಟ್ಟು. The most touching part of it was, ಆಗ ನಮ್ಮ ಬರ ಟೀಮ್ ಬಂದ್ಬಿಟ್ಟು we were about 15 of us working under the roof together in Malleshwaram in Bangalore. ಹಾಡ್ ಹೇಳ್ಕೊಂಡು ಅದ್ರ ಮೇಲೆ ಎಂಬ್ರಾಯ್ಡ್ರಿ ಹಾಕ್ತಿದ್ರು. ಒಂಥರ ಬಹಳ ಒಂದು ರಿಲ್ಯಾಕ್ಸ್ಡ್, ಒಂದು ಮೆಡಿಟೇಟಿವ್ ಮೂಡ್ ನಲ್ಲಿ ಕೆಲಸ ಮಾಡ್ತಿದ್ರು. ನಾನು ನೋಡ್ತಾನೆ ಇದ್ದೀನಿ. Mind you, these are not women who come from happy families. They all are women who come from difficult family backgrounds. ಏನಮ್ಮ ಬಹಳ ಖುಷಿಯಾಗಿದ್ದೀರಾ ಅಂತ ಕೇಳಿದೆ ಅಷ್ಟೇ. ಅಂಡ್ ದ ಹೆಡ್ ಎಂಬ್ರಾಯ್ಡರ್ ಟೋಲ್ಡ್ ಮಿ, ಹೆಣ್ಮಗು ಹುಟ್ಲಿಕ್ಕಿದೆಯಲ್ಲ ಮೇಡಮ್, ಹಾಡು ಹೇಳ್ಕೊಂಡು ಮಾಡ್ಕೊಟ್ರೆ ತಾನೆ ಅದಕ್ಕೆ ಹಾಕೊಂಡಾಗ ಖುಷಿ ಆಗತ್ತೆ ಅಂತ. And that touched my heart because that is what this work is all about. It's a story that always will remain with me. The other story that I would love to share is ಈಗ ರೀಸೆಂಟ್ಲಿ ನಾವು ನಮ್ಮ ಕರ್ನಾಟಕದ ಎಂಬ್ಲಮ್ ಇದೆ, ಗಂಡಬೆರುಂಡ ಅಂತ ಹೇಳ್ತೀವಿ ಅಲ್ವಾ, 2 ತಲೆಯ ಇರೋ ಒಂದು ಹಕ್ಕಿ. It has a lot of symbolic value and it is traditionally interpreted in handlooms and in
ಟೆಂಪಲ್ ಆರ್ಕಿಟೆಕ್ಚರ್ ಅಂಡ್ ಇನ್ ಎಂಬ್ರಾಯ್ಡ್ರಿ ಇನ್ ಅ ವೆರಿ ಒಂಥರ ಸ್ಕಲ್ಪ್ಟರ್ ತರ ಅದ್ರದ್ದು ಬಹಳ ಸೂಕ್ಷ್ಮವಾಗಿ ಡೀಟೇಲ್ಸ್ ಎಲ್ಲ ಕೊಟ್ಟು ಮಾಡ್ತಾರೆ. ಐ ವಾಂಟೆಡ್ ಟು ಗಿವ್ ಇಟ್ ಅ ವೆರಿ ಕಾಂಟೆಂಪರರಿ ಟೇಕ್ ಬಿಕಾಸ್ ಇನ್ ದ ಕಾಂಟೆಕ್ಸ್ಟ್ ಆಫ್ ದ ಟೈಮ್ಸ್ ವಿ ಲಿವ್ ಇನ್ ಟುಡೇ a two-headed perspective to life's journey I felt was very important. So this was one of our lockdown design releases. Okay. 100% handloom mele we had done this very modern interpretation of a Ganda Berunda bird. Now ಸಾಮಾನ್ಯವಾಗಿ ಒಂದು ಟೈಲರ್ ಅಥವಾ ಒಂದು ಬುಟೀಕ್ or ಒಂದು ಫ್ಯಾಷನ್ ಯೂನಿಟ್ ನಲ್ಲಿ ಹೋಗಿ ನಾವು ವಸ್ತುಗಳು ಮಾಡಿದ್ರೆ ಅವ್ರು ನೀವು ಎಷ್ಟೇ ಒಂಥರ ವಿಚಿತ್ರವಾಗಿ ಡಿಸೈನ್ಸ್ ಕೊಟ್ರೇನೋ ಅವ್ರು ಏನು ತಪ್ಪಾಗಿ ತಿಳ್ಕೊಳ್ಳಲ್ಲ. ಇನ್ ಅವರ್ ಜರ್ನಿ ಅಟ್ ಉಂಬಾರ ದ ವಿಮೆನ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ವಿ ಆರ್ ಮೇಕಿಂಗ್ ಫಾರ್ ಅದರ್ ವಿಮೆನ್. ಇಲ್ಲ ಅಂದ್ರೆ ಅವ್ರ ಕೈನಲ್ಲಿ ಆ ವಸ್ತುನ ನಾವು ತಯಾರಿಸಿ ತೆಗಿಲಿಕ್ಕಾಗಲ್ಲ. Okay, yeah. So this Ganda Berunda design blouse was one such where the women who were to sew the garments, sew the blouses for the sarees, ಅವ್ರು ಏನಿದು ಡಿಸೈನ್ ಅಂತ ಮಾಡ್ತೀಯ ನೀನೆಲ್ಲ ಓದಿದ್ಯಾ ಡಿಸೈನ್ ಅಂತ ಹೆಸರು ಮಾತ್ರಕ್ಕೆ ಅರ್ಥ ಹೇಳ್ಬಿಟ್ಟು ಏನೋ ಒಂದು ಸ್ಯಾಂಪಲ್ ಮಾಡಿದ್ರು. And we made bulk also out of it. We created out of our unit in ದೇವನಹಳ್ಳಿನಲ್ಲಿ ನಮ್ದೊಂದು 10 ಹೆಣ್ಮಕ್ಳು ಕೆಲಸ ಮಾಡೋ ಒಂದು ಯೂನಿಟ್ ಇದೆ. ಅಲ್ಲಿ ಬಲ್ಕ್ ಪ್ರೊಡಕ್ಷನ್ ಮಾಡಿದ್ವಿ. ಈಗ ಲಾಕ್ ಡೌನ್ ಎಲ್ಲ ಸ್ವಲ್ಪ ಈಸ್ ಆದ್ಮೇಲೆ ಆ ಪ್ರಾಡಕ್ಟ್ ಕೇಳ್ಕೊಂಡು ನಮ್ಮ ಅಂಗಡಿಗೆ ಜನ ಬರ್ತಿದ್ದಾರೆ. ಪರ್ಟಿಕ್ಯುಲರ್ಲಿ ಸ್ಪೆಸಿಫೈಯಿಂಗ್ ದಿಸ್, ವಿ ಆರ್ ಓನ್ಲಿ ಅನ್ ಆನ್ಲೈನ್ ಎಂಟಿಟಿ. ನಮ್ಗೆ ವರ್ಕ್ಶಾಪ್ ಅಷ್ಟೇ ಇರೋದು, ವಿ ಡೋಂಟ್ ಹ್ಯಾವ್ ಅ ಬುಟೀಕ್ ಅಟ್ ಆಲ್. ಬಟ್ ದೇ ಆಸ್ಕ್ ಫಾರ್ ಅಪಾಯಿಂಟ್ಮೆಂಟ್. ವರ್ಕ್ಶಾಪ್ ಬಂದು ನಾನು ಟ್ರೈ ಮಾಡ್ಬಿಟ್ಟು ಆರ್ಡರ್ ಮಾಡ್ಕೊಂಡು ತಗೊಂಡೋಗ್ತೀನಿ ಅಂದ್ಬಿಟ್ಟು ಈಗಾಗ ಒಂದು ವಾರದ ಹಿಂದೆ ಪೀಪಲ್ ವರ್ ಕಮಿಂಗ್ ಟು ಅವರ್ ಆಫೀಸ್ ಟು ಪಿಕ್ ಇಟ್ ಅಪ್. So this head the seamstress who has been with me for 12 years is telling me on WhatsApp, she's sending me a recording. Madam, nange ee design ಮಾಡಿ ನಮ್ದು 2 ವರ್ಷ ಆಗಿದೆ. ಡಿಸೈನ್ ಕಾನ್ಸೆಪ್ಟ್ ಮಾಡಿ 2 ವರ್ಷ ಆಗಿದೆ. She's saying, madam, ಈ ಡಿಸೈನ್ ನೀವು ನಮ್ಗೆ ಮಾಡಿ ಕೊಡೋದ್ರಲ್ಲಿ ನಮ್ಗೆ ಬಹಳ ಸಂತೋಷ ಆಗ್ತಾ ಇದೆ. ಕಸ್ಟಮರ್ಸ್ ಕೇಳ್ಕೊಂಡು ಬರ್ತಾ ಇದ್ದಾರೆ. It's a good design. And that was, I think that summarizes what Umbara's work is, where the person who is making the clothes sees the value of the design. It's not only the wearer who sees the value. Correct. That was very amusing for me. I said, ನೀನೇನ್ ಹೇಳ್ತೀಯೋ ಅಂತ ಕಾಯ್ತಿದ್ದೆ ಅಮ್ಲ. ಥ್ಯಾಂಕ್ ಯು ಫಾರ್ ದ ನಮ್ನಲ್ಲಿ ಹೇಳ್ತಾರಲ್ಲ ವಸಿಷ್ಠರ್ ಬಾಯಿಂದ ಬ್ರಹ್ಮಋಷಿ ಅಂತ ಹೇಳ್ತಾರಲ್ಲ, ಆ ತರದ ಮಾತು ಬಂತು. So it doesn't matter how good we are with our work or what qualifications we have. Getting the one who works on it and who sees the joy in doing that is I think the ultimate crown that I would like to wear. ಹೆಮ್ಮೆಯಿಂದ ಕೆಲಸ ಮಾಡ್ತಾರಲ್ಲ, ಅದು ನೋಡಿದ್ರೆ ಬಹಳ ತೃಪ್ತಿ ಆಗುತ್ತೆ. ಡೆಫಿನೆಟ್ಲಿ ರಮಾ, ನಮಗೂ ಕೂಡ ನೀವು ಹೇಳಿದ್ದು ಇದರಲ್ಲಿ ಕೇವಲ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟೇ ಅಲ್ಲ, ಅದನ್ನ ಗ್ರಾಸ್ ರೂಟ್ ಲೆವೆಲ್ ನಲ್ಲಿ ಯಾರು ತಯಾರು ಮಾಡ್ತಾರೆ ಅವ್ರಿಗೂ ಒಂದು ತೃಪ್ತಿ ಅನ್ಸಿದ್ರೆ, ಸಂತೋಷ ಅನ್ಸಿದ್ರೆ, ಐ ಆಮ್ ಶೂರ್ ದ ಕ್ರಿಯೇಟರ್ ನಿಮ್ಗೂ ಕೂಡ ಅಷ್ಟೇ ಖುಷಿ ಆಗತ್ತೆ ಅಂತ. ಸೊ ಈಗ ನೀವು ಹೇಳಿದ್ರಿ ನಿಮ್ದೊಂದು ಇದು ಆನ್ಲೈನ್ ಎಂಟಿಟಿ ಇದು ಅಂತ. ಸೊ ಈ ಆನ್ಲೈನ್ ಅಂತ ಬಂದಾಗ ನಿಮಗೆ ಆರ್ಡರ್ಸ್ ಯಾವ ತರ ತಗೊಳ್ತೀರಿ ಅಥವಾ ಮೆಜರ್ಮೆಂಟ್ಸ್ ಯಾವ ತರ ಆಗತ್ತೆ? ಹೌ ಡಸ್ ಇಟ್ ವರ್ಕ್ ರಮಾ? ಅದ್ರ ಬಗ್ಗೆ ಏನಾದ್ರು ಇನ್ ಕೇಸ್ ನಮ್ಮ ಆಡಿಯನ್ಸ್ ಅಲ್ಲಿ ಇಂಟ್ರೆಸ್ಟ್ ಇರೋರು ನಿಮ್ಮನ್ನ ರೀಚ್ ಔಟ್ ಮಾಡ್ಬೇಕು ಅಂದ್ರೆ ಅವ್ರಿಗೆ ತಿಳುವಳಿಕೆಗೋಸ್ಕರ ಕೇಳ್ತಾ ಇದ್ದೀನಿ, ಯಾವ ರೀತಿ ವರ್ಕ್ ಆಗತ್ತೆ ಇದು? ಖಂಡಿತ. ಸೊ ವಿ ಆರ್ ಒನ್ ಆಫ್ ದ ಅರ್ಲಿಯೆಸ್ಟ್ ಬ್ರಾಂಡ್ಸ್ ವಿಚ್ ವೆಂಟ್ ಇನ್ ಟು ವರ್ಚುವಲ್ ಫಿಟ್ಟಿಂಗ್. It's all on our website www.umbara.in ನಲ್ಲಿ ಎಲ್ಲ ಡೀಟೇಲ್ಸ್ ಹಾಕಿದ್ದೀವಿ. We also provide support over WhatsApp and email for individual Zoom appointments for wardrobe auditing ಅಂತ ಹೇಳ್ತೀವಿ, ವಾರ್ಡ್ರೋಬ್ ರೀಹಾಲ್ ಅಂತೀವಿ, ಪರ್ಸನಾ ಡೆವಲಪ್ಮೆಂಟ್ ಅಂತೆಲ್ಲಾನು ಕೊಡ್ತೀವಿ ನಾವು ಸರ್ವಿಸ್ಗಳು. ಬಟ್ ಇನ್ ಟರ್ಮ್ಸ್ ಆಫ್ ಫಿಟ್ಟಿಂಗ್ ಪರ್ಟಿಕ್ಯುಲರ್ ಆಗಿ ನೀವು ಕೇಳಿದಾಗ we actually have a method by which we streamline the fit between fashion industry ನಲ್ಲಿ 3 ಸತಿ ಫಿಟ್ಟಿಂಗ್ ಆಗ್ಬೇಕು ಅನ್ನೋದು ಟ್ರೆಡಿಷನ್ ಇದೆ. Generally if you go for a fitting in a very big fashion house, 3 times they will call you for a fit. ನಮ್ಮಲ್ಲಿ within 2 times we are able to achieve a 100% fit in a product as difficult as a choli. Virtual media ಮೂಲಕ we are able to do it just by asking for specific measurements. ಒಂದು inch tape ಇದ್ರೆ ಸಾಕು. We help you understand your body much better than you would have understood it otherwise from a fashion perspective ಅಂತ ನಾನು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದೆ.
And when I speak, it is not just for me as the person who runs Umbara, but ನಮ್ಮ ಹೆಣ್ಮಕ್ಳು ಯಾರು ನಿಮ್ಮ ಬಟ್ಟೆಗಳು ಮಾಡ್ತಾರೋ they also know the quality control and the specifications that are required, the body type understanding, ಅದೆಲ್ಲ ಅರ್ಥ ಮಾಡ್ಕೊಳ್ಳೋ ಅಂಥದ್ದು know how and is given to them. So we are one of the earliest to have bridged that gap. Awesome. ಸೊ ಕೇಳಿದ್ರಲ್ಲ ಕೇಳುಗರೆ, ನೀವುಗಳು ಕೇವಲ ಅಗೈನ್ umbara.in ಅನ್ನೋ ವೆಬ್ಸೈಟ್ ನಲ್ಲಿ ನೀವು ಹೋದ್ರೆ ನಿಮಗೆ ಗೊತ್ತಾಗೋದು ಇದು ಕೇವಲ ಬ್ಲೌಸಸ್ ಅಷ್ಟೇ ಅಲ್ಲ, ಮೆನ್ವೇರ್ ಆಗಿರ್ಬೋದು, ಮಕ್ಕಳ ಬಟ್ಟೆಗಳು, ಸೀರೆಗಳು, ಪ್ರತಿಯೊಂದು ನಮ್ಮ ಕೈಮಗ್ಗಕ್ಕೆ ಸಪೋರ್ಟಿವ್ ಆಗಿರ್ತಕ್ಕಂಥ ನಮ್ಮ ದೇಶೀಯ ರೀತಿಯಾದಂತಹ ಬಟ್ಟೆಗಳು ಇಲ್ಲಿ ನಿಮಗೆ ಸಿಗತ್ತೆ. ಸೊ ನೀವೆಲ್ಲ ಅದನ್ನ ಅವೈಲ್ ಮಾಡ್ಬೋದು. ಹಾಗೆ ನಿಮಗೆ ಅಲ್ಲಿ ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಸಿಗತ್ತೆ. ಬೆಂಗಳೂರಿನಲ್ಲಿರುವಂತವ್ರು ದಯವಿಟ್ಟು ಸಾಧ್ಯ ಆದ್ರೆ ಎಲ್ಲೆಲ್ಲಿ ಎಕ್ಸಿಬಿಷನ್ಸ್ ತರ ಸೆಟಪ್ ಮಾಡ್ತಾರೆ, ಹೋಗಿ ವಿಸಿಟ್ ಮಾಡಿ. ದೂರದಲ್ಲಿ ಇರುವಂತ ನಮ್ಮಂತವ್ರು ಅವ್ರ ವೆಬ್ಸೈಟ್ ನ ಹಾಗೂ ಅವರ ಫೇಸ್ಬುಕ್ ಪೇಜಸ್ ನ ನೀವು ಫಾಲೋ ಮಾಡಿ. ಹಾಗೆ ನಿಮಗೆ ಬೇಕಾದಂತ ಬಟ್ಟೆಗಳನ್ನ ಅವ್ರ ಹತ್ರ ನೀವು ತಯಾರಿ ಮಾಡಿಸ್ಕೋಬಹುದು. ಅಗೈನ್ ಐ ಕ್ಯಾನ್ ವೌಚ್ ಫಾರ್ ದಟ್. ಬಹಳ ಒಂದು ನೀವು ಯಾವುದೇ ರೀತಿ ಹಿಂದೆ ಮುಂದೆ ಯೋಚನೆ ಮಾಡದೆ ಧೈರ್ಯವಾಗಿ ಮಾಡಿಸ್ಬೋದು ಅಂತ ಹೇಳ್ತೀವಿ. ಅಷ್ಟು ಚೆನ್ನಾಗಿ ಹಾಗೂ ನಿಮಗೆ ಮನಸ್ಸಿಗೆ ಒಪ್ಪುವಂತ ರೀತಿ, ಹಾಗೆ ನಮ್ಮತನನ ಎತ್ತಿ ಹಿಡಿಯುವಂತ ರೀತಿನಲ್ಲಿ ನಿಮಗೆ ಬಟ್ಟೆಗಳನ್ನ ಮಾಡ್ಕೊಡ್ತಾರೆ. ಸೊ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತು ನಮ್ಮ ಜೊತೆಗೆ ನಿಮ್ಮ ಅನಿಸಿಕೆಗಳನ್ನ ಹಂಚಿ ನಿಮ್ಮ ಜರ್ನಿನ ಪುಟ್ಟದಾಗಿ ಶೇರ್ ಮಾಡ್ಕೊಂಡಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದ ಹೇಳ್ತಾ ಇದೀವಿ. ರಮಾ, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. Thank you so much, Girish and Rashmi. It's been a pleasure for me to walk through my journey of Umbara with Namma Radio, and I hope all the audiences also get something to learn about how clothing is made in India today. Clothing with the soul ಅಂತ ಹೇಳ್ಕೊಳಕ್ ಮೆಚ್ಕೊಳ್ತಾ ಇದ್ದೀನಿ, ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಕೇಳಿದ್ರಲ್ಲ ಕೇಳಿದರೆ, ಇವತ್ತು ಇದಿಷ್ಟು ನಡೆದು ನಮ್ಮ ರಮಾ ನಾರಾಯಣ್ ಅವರ ಜೊತೆ ಮಾತುಕತೆ. ಅಲ್ಲಿವರೆಗೂ ನೀವು ಎಲ್ಲೂ ಹೋಗದೆ ಈ ಹಾಡನ್ನ ಕೇಳ್ತಾ ಇರಿ. ಈ ಹಾಡು ಪ್ರಸಾರ ಆಗ್ತಾ ಇರೋದು ನಮ್ ರೇಡಿಯೋದಲ್ಲಿ, ಯಾಕೆಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ನಮ್ ರೇಡಿಯೋ ಕನ್ನಡದ ಮೊಟ್ಟ ಮೊದಲ ಹಾಗೂ ಏಕೈಕ ಅಂತಾರಾಷ್ಟ್ರೀಯ ಡಿಜಿಟಲ್ ರೇಡಿಯೋ ಸ್ಟೇಷನ್.